ಪ್ರಶ್ನೆಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಸಂತಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಇವತ್ತಿನ ದಿನ ಕೆಲವಿನ ಮಿಸ್ಲೇನಿಯಸ್ ಕ್ವಶನ್ಸ್, ಸ್ಪೆಸಿಫಿಕ್ ಆಗಲ್ಲದೆ ಜನರಲ್ ಆಗಿ ಸಾಮಾನ್ಯ ಜನ ಕೇಳುವಂಥ ವಿಚಾರವನ್ನು ಪ್ರಶ್ನೆಯಲ್ಲಿ ಹೇಗೆ ನೋಡಬೇಕು ಅಂತಂಬ ವಿಚಾರವನ್ನು ನಾವು ನೋಡೋಣ. ಇದು ಕೂಡ ದೈವಜ್ಞ ವಲ್ಲಭದಲ್ಲಿ ಉಲ್ಲೇಖಿಸಿರುವಂಥ ವಿಚಾರ. ಸೂತ್ರ ಹೀಗಿದೆ. ಯಾರಾದರೂ ಪ್ರಶ್ನೆ ಕೇಳ್ತಾರೆ, ಏನಂತಂದರೆ, ಸಡನ್ನಾಗಿ ನನಗೆ ಉದ್ಯೋಗದಲ್ಲಿ ಹೇಗಿರುತ್ತೆ, ನನಗೆ ಉದ್ಯೋಗದಲ್ಲಿ ಏಳಿಗೆ ಚೆನ್ನಾಗಿರುತ್ತಾ, ನನಗೇನಾದರೂ ಸಮಸ್ಯೆಗಳು ಉಂಟಾಗುತ್ತಾ, ಡೌನ್ಫಾಲ್ ಏನಾದರೂ ಉಂಟಾಗುತ್ತೆ. ಯೂಶ್ವಲಿ ಈ ಥರ ರಿಸಿಷನ್ ಬಂದಾಗಲಾಗಲಿ, ಸಾಫ್ಟ್ವೇರ್ ತುಂಬ ಟೈಟಾಗಿದ್ದಾಗ ಜನಗಳು ಸಾಮಾನ್ಯವಾಗಿ ಈ ಥರ ಪ್ರಶ್ನೆಗಳು ಕೇಳೋದುಂಟು. ಪೇಪರ್ಲ್ಲಿ ಶುದ್ಧಿ ಕೇಳ್ತಾ ಇರ್ತೇವೆ, ಅಮೆಜಾನ್ ಅವನು ಇಷ್ಟು ಸಾವಿರ ಜನ ತೆಗೆದಿದ್ದಾನೆ, ಇನ್ಫೋಸಿಸ್ ಇಷ್ಟು ಸಾವಿರ ಜನ ತೆಗಿತಾ ಇದ್ದಾರೆ. ಈ ಥರ ಬಂದಾಗ ಏನಾಗುತ್ತೆ, ಯೂಶ್ವಲಿ ಎಲ್ಲರಿಗೂ ಒಂಥರ ಇನ್ಸೆಕ್ಯೂರಿಟಿ ಪ್ರಾಬ್ಲಮ್ ಬರುತ್ತೆ. ನನ್ನ ನಂಬರ್ ಏನಾದರೂ ಇದೆಯಾ, ನಂಗೆ ಆ ಥರ ಏನಾದ್ರು ತೊಂದರೆ ಇದೆಯಾ, ತಿಳ್ಕೊಳ್ಬೇಕು ಅಂತ ಯೂಶ್ವಲಿ ಎಲ್ಲರೂ ಕೇಳ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಪ್ರಶ್ನೆ ಕೇಳಿದರೆ ಅದಕ್ಕೆ ಹೇಗೆ ಉತ್ತರ ಕೊಡಬೇಕು. ಇನ್ನು ಕೆಲವಿನ ಜನ ಪ್ರಮೋಷನ್ ಏನಾದರೂ ಆಗುತ್ತಾ, ನನಗೇನಾದರೂ ಹೈಕ್ ಏನಾದರೂ ಸಿಗುತ್ತಾ, ಈ ಥರ ಪ್ರಶ್ನೆ ಕೇಳ್ತಾ ಇರ್ತಾರೆ. ಇನ್ನು ಕೆಲವಿನ ಜನ ಫಾರಿನ್ ಆಪರ್ಚುನಿಟೀಸ್, ಫಾರಿನಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಏನಾದರೂ ಅನುಕೂಲ ಆಗುತ್ತಾ ನನಗೆ ಅಂತ ಕೇಳ್ತಾ ಇರ್ತಾರೆ. ಇನ್ನು ಕೆಲವಿನ ಜನ ಪ್ರವಾಸಕ್ಕೆ ಬರಬೇಕು ಅಂತ ಕೇಳ್ತಾ ಇರ್ತಾರೆ, ಅಥವಾ ಕೆಲವಿನ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕಾಗುತ್ತಾ ಅಂತ ಕೇಳ್ತಾರೆ. ಇದಕ್ಕೆಲ್ಲ ಕೂಡ ಒಂದೇ ಸೂತ್ರವನ್ನು ಹೇಳ್ತಾರೆ. ಪ್ರಶ್ನೆ ಕೇಳಿದ ಸಮಯದಲ್ಲಿ ಪ್ರಶ್ನೆ ಚಕ್ರವನ್ನು ನಾವು ನೋಡ್ತೇವೆ. ಯೂಶ್ವಲಿ ಯಾರಾದರೂ ಉದ್ಯೋಗ ತ್ಯಾಗ ಮಾಡೋದು, ಅವ್ರಿಗೆ ಜೀವನದಲ್ಲಿ ಏನಾದರೂ ಇಳಿಕೆ ಇದೆಯಾ, ಸ್ಥಾನಮಾನದ ನಷ್ಟ, ಬಡ್ತಿ ಆಗದೆ ಬೇರೆ ಕಡೆಗೆ ಹಸ್ತಾಂತರ ಆಗೋದು, ಬಂಧನ ವಿಮುಕ್ತತೆ ಇತ್ಯಾದಿ ಯಾವುದು ಸೂಚನೆ ಮಾಡ್ತದೆ ಅಂದರೆ ಲಗ್ನ ಸೂಚನೆ ಮಾಡ್ತದೆ. ಪ್ರಶ್ನೆ ಕಾಲಕ್ಕೆ ಯಾವ ಲಗ್ನ ಇರ್ತದೋ ಆ ಲಗ್ನ ಏನು ಸೂಚನೆ ಮಾಡ್ತದೆ ಅಂದರೆ ಈ ವಿಚಾರಗಳು: ರೆಸಿಗ್ನೇಷನ್ ಆಫ್ ಪೋಸ್ಟ್, ಡಿಮೋಷನು, ಲಾಸ್ ಆಫ್ ಸ್ಟೇಟಸ್ಸು, ಟ್ರಾನ್ಸ್ಫರು, ಡೌನ್ಫಾಲು, ರಿಲೀಸ್ ಆಫ್ ಎ ಪರ್ಸನ್ ಅಂಡರ್ ಅರೆಸ್ಟ್, ಈ ವಿಚಾರಗಳನ್ನೆಲ್ಲ ಕೂಡ ಲಗ್ನ ಸೂಚನೆ ಮಾಡ್ತದೆ. ಪ್ರಶ್ನೆ ಕೇಳುವಂಥ ಸಮಯದಲ್ಲಿ ಲಗ್ನ ಏನಾದರೂ ಚರರಾಶಿಯಲ್ಲಿ ಇದ್ದರೆ, ಶುಭ ಗ್ರಹಗಳೇನಾದರೂ ನೋಡ್ತಾ ಇದ್ದರೆ, ಆ ಸಮಯದಲ್ಲಿ ಸ್ಪೆಸಿಫಿಕ್ಕಾಗಿ ಅವರು ಆ ಪ್ರಶ್ನೆ ಕೇಳಿದಾಗ, ಯಾವುದು ಲಗ್ನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದಾಗ, ನನಗೇನಾದರೂ ತೊಂದರೆ ಆಗ್ತದಾ, ಸ್ಥಾನಮಾನದ ನಷ್ಟ ಆಗ್ತದಾ, ಪ್ರಶ್ನೆ ಈ ಥರ ನೆಗೆಟಿವ್ ಆಗಿದ್ದಾಗ, ಅದೇ ಸಮಯದಲ್ಲಿ ನೆಗೆಟಿವ್ ಆಗಿ ಅವನ ಪ್ರಶ್ನೆ ಇದ್ದಾಗ ಲಗ್ನ ಚರಲಗ್ನ ಆಗಿ ಶುಭ ಗ್ರಹಗಳೇನಾದರೂ ನೋಡ್ತಾ ಇದ್ದರೆ ಅವನು ಏನು ಕೇಳ್ತಾನೋ ಅದು ಅನುಕೂಲ ಆಗುತ್ತೆ ಅಂತ ಅರ್ಥ. ಅವನು ಕೇಳಿರೋದೇನೋ ನೆಗೆಟಿವ್ ಆಗಿ ಕೇಳ್ತಾನೆ. ಹಾಗಾಗಿ ನೆಗೆಟಿವ್ ಆಗಿ ಕೇಳಿದ್ರೆ ಅದಕ್ಕೆ ಬಲವನ್ನು ಸೂಚನೆ ಮಾಡ್ತದೆ. ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಪ್ಪ ಅಂತ ಹೇಳುತ್ತೆ. ಹಾಗಲ್ಲದೆ ಪಾಸಿಟಿವ್ ಆಗಿ ಕೇಳ್ದ ಅಂತ ತಿಳ್ಕೊಳ್ಳೋಣ. ಪ್ರಮೋಷನ್ಸ್ ಏನಾದರೂ ಬರುತ್ತಾ, ಇನ್ಕ್ರೀಸ್ ಆಫ್ ಪವರ್, ಪ್ರೆಸ್ಟೀಜ್ ಆರ್ ಮನಿ ಆ್ಯಂಡ್ ಅದರ್ ಮ್ಯಾಟರ್ಸ್, ಇದಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಕೇಳಿದ್ರೆ ಆ ಸಮಯದಲ್ಲಿ ನಾವೇನು ಮಾಡ್ತೇವೆ, ಪ್ರಶ್ನೆ ಚಕ್ರದಲ್ಲಿ ಲಗ್ನದಿಂದ 4ನೇ ಮನೆಯನ್ನು ನೋಡ್ತೇವೆ, ಚತುರ್ಥ ಸ್ಥಾನವನ್ನು ನೋಡ್ತೇವೆ. ಆ ಚತುರ್ಥ ಸ್ಥಾನ ಏನಾದರೂ ಚರಲಗ್ನ ಆಗಿ, ಚರ ಅಂತಂದರೆ ಏನು, ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತೀವಿ ಅಂತಂದರೆ ಮೂಮೆಂಟ್, ಸ್ವಲ್ಪ ಮೂವ್ ಆಗಬೇಕು. ಚರಲಗ್ನ ಆಗಿ ಶುಭ ಗ್ರಹಗಳ ಸಂಬಂಧ ಬಂದರೆ, ಆ ಲಗ್ನ ಚರದ 4ನೇ ಮನೆಯನ್ನು ಶುಭ ಗ್ರಹಗಳ ನೋಡೋದಾಗಲಿ, ಶುಭ ಗ್ರಹಗಳಿರೋದಾಗಲಿ ಏನಾದರೂ ಬಂದರೆ ಆವಾಗ ಅವನು ಅಂದುಕೊಂಡಿದ್ದು ಈಡೇರ್ತದೆ. ಅವನಿಗೆ ಹೈಕ್ ಬರಲಿಕ್ಕೆ ಅವಕಾಶ ಉಂಟು, ಪವರ್ ಬರಲಿಕ್ಕೆ ಅವಕಾಶ ಉಂಟು. ಅವನು ಏನು ಕೇಳ್ತಾನೋ ಅದು ಅನುಕೂಲ ಆಗುತ್ತೆ ಅಂತ ಹೇಳಿ. ಅದೇ ಥರ ಹೊರದೇಶಕ್ಕೆ ಹೋಗಬೇಕು ಅಂತಂಬೋ ಪ್ರಶ್ನೆ ಹಾಕಿದರೆ ದಶಮ ಸ್ಥಾನ ನೋಡ್ತೇವೆ. ಪ್ರಶ್ನೆ ಚಕ್ರವನ್ನು ಹಾಕಿ ದಶಮ ಸ್ಥಾನ ಟ್ರಾವೆಲು, ಫಾರಿನ್ ಪ್ಲೇಸಸ್ಸು, ಹ್ಯಾಪಿನೆಸ್, ಟ್ರಬಲ್ಸ್ ಡ್ಯೂರಿಂಗ್ ಟ್ರಾವೆಲ್. ಚರಲಗ್ನ ಆಗಿ ಶುಭ ಗ್ರಹಗಳ ಸಂಬಂಧ ಬಂದರೆ
ವಿದೇಶಿಯಾನ ಅನುಕೂಲ ಆಗ್ತದೆ, ಯಾವ ಥರದ ತೊಂದರೆಗಳು ಇರೋದಿಲ್ಲ. ಪಾಪಗ್ರಹಗಳ ಸಂಬಂಧ ಬಂದರೆ ತುಂಬ ಕಷ್ಟದಿಂದ ಹೊರಗೆ ಹೋಗ್ತಾನೆ ಬೇರೆ ದೇಶಗಳಿಗೆ. ಸೊ ಹೆಚ್ಚಿನ ತೊಂದರೆಗಳಾಗಲಿಕ್ಕೆ ಅವಕಾಶ ಉಂಟು. ಇದು 10ನೇ ಮನೆಯಿಂದ ಹೇಳ್ತೆ. ಅವನು ವಿದೇಶದಿಂದ ಹೊರಗೆ ಬರೋದು ಅಥವಾ ಯಾವುದೋ ಒಂದು ದೀರ್ಘಕಾಲಿಕ ಸಮಸ್ಯೆಯಿಂದ ಹೊರಗೆ ಬರೋದು, ರೋಗದಿಂದ ಹೊರಗೆ ಬರೋದು, ಯಾವುದೋ ಒಂದು ಆರ್ಟಿಕಲ್ ಮಿಸ್ ಆಗಿರುತ್ತೆ, ಅದು ಬೇಕು, ಮತ್ತು ನನಗೆ ಸೇರ್ತದಾ ಇಲ್ಲ ಅಂತಂಬ ಪ್ರಶ್ನೆ ಕೂಡ ಕೇಳ್ತಾರೆ. ಇದನ್ನು ಮಿಸ್ಲೇನಿಯಸ್ ಆಗಿ ಕೂಡ ಕೇಳ್ಬೋದು. ಇದು ದೈವಜ್ಞ ವಲ್ಲಭದಲ್ಲಿ ವರಾಹಮಿರಾಚಾರ್ಯ ಇದು ಕೇಳ್ತಾರೆ. ಸಪ್ತಮ ಸ್ಥಾನವನ್ನು ನೋಡಿ ಪ್ರಶ್ನೆ ಕೇಳುವ ಸಮಯದಲ್ಲಿ ಸಪ್ತಮ ಸ್ಥಾನ ರಿಟರ್ನ್ ಫ್ರಮ್ ಟ್ರಾವೆಲ್, ತೀರ್ಥಯಾತ್ರೆಯಿಂದ ಹೊರ ಬರಬೇಕಾದರೂ ಅವ್ರು ಬರ್ತಾರಾ ಇಲ್ಲ ಅಂತ ಈ ಥರ ಪ್ರಶ್ನೆ ಕೇಳಿದಾಗ ಸಪ್ತಮ ಸ್ಥಾನವನ್ನು ನೋಡ್ತೇವೆ. ಆ ಸಪ್ತಮ ಸ್ಥಾನ ಶುಭ ಸಂಬಂಧ ಇದ್ದು ಶುಭ ಗ್ರಹಗಳು ನೋಡ್ತಾ ಇದ್ದರೆ ಆವಾಗ ಅವನು ಅಂದುಕೊಂಡಿದ್ದು ಈಡೇರ್ತದೆ ಅಂತ ಹೇಳ್ತೇವೆ. ಚರರಾಶಿ ಆಗಬೇಕು ಸಪ್ತಮ ಸ್ಥಾನ. ಚರರಾಶಿ ಅಂತಂದರೆ ಮೂಮೆಂಟ್ ಇರ್ತದೆ, ಸ್ಥಿರ ರಾಶಿ ಅಂತಂದರೆ ಡಿಲೇ ಇರ್ತದೆ, ಸದ್ಯಕ್ಕೆ ಆಗೋದಿಲ್ಲ, ನಿಧಾನ ಆಗಲಿಕ್ಕೆ ಅವಕಾಶ ಉಂಟು ಅಂತ ಹೇಳ್ತೇವೆ. ಸೊ ಹಾಗೆ ಲಗ್ನ, ಚತುರ್ಥ, ದಶಮ, ಸಪ್ತಮ ಸ್ಥಾನವನ್ನು ನೋಡ್ತೇವೆ. ಸೊ ನೆಗೆಟಿವ್ ಆಗಿ ಏನಾದರೂ ಪ್ರಶ್ನೆಗಳು ಕೇಳಿದಾಗ ಲಗ್ನವನ್ನು ನೋಡ್ತೇವೆ. ಆ ಲಗ್ನಕ್ಕೆ ಆ ಸಮಯದಲ್ಲಿ ಚರಲಗ್ನ ಅಲ್ಲದೆ ಸ್ಥಿರ ಲಗ್ನ ಆಗಿ ಪಾಪಗ್ರಹಗಳ ಸಂಬಂಧ ಬಂದರೆ ಸದ್ಯಕ್ಕೆ ಅವನು ಏನು ಕೇಳ್ತಾನೆ ಅದಕ್ಕೆಲ್ಲ ಕೂಡ ತಡ ಉಂಟು, ಇಮಿಡಿಯೇಟ್ಲಿ ಆಗಲಿಕ್ಕೆ ಅವಕಾಶ ಇಲ್ಲ. ಚತುರ್ಥ ಪ್ರಮೋಷನು, ಇನ್ಕ್ರೀಸ್ ಆಫ್ ಪವರು, ಪ್ರೆಸ್ಟೀಜ್ ಮನಿ ಈ ಥರ ಸೂಚನೆ ಮಾಡ್ತದೆ. ಶುಭ ಗ್ರಹಗಳ ಸಂಬಂಧವಿದ್ದರೆ ಅನುಕೂಲ, ಪಾಪಗ್ರಹಗಳ ಸಂಬಂಧ ಇದ್ದರೆ ಪ್ರತಿಕೂಲ. ಅದೇ ಥರ ಚರರಾಶಿ ಆಗಿರಬೇಕು. ಸ್ಥಿರ ರಾಶಿ ಆಗಿದ್ದರೆ ಸ್ವಲ್ಪ ಮೂಮೆಂಟ್ ಬರೋದು ನಿಧಾನ, ತುಂಬ ಅವಕಾಶ ನಿಧಾನವಾಗಿ ಬರುತ್ತದೆ. ದಶಮ ಸ್ಥಾನಕ್ಕೂ ಅಷ್ಟೇ, ಯಾವುದೋ ವಿದೇಶಗಳಿಗೆ ಹೋಗಬೇಕು, ಎಲ್ಲ ಒಂದು ಪ್ಲೇಸಿಗೆ ಹೋಗಬೇಕು. ಸೊ ಇದಕ್ಕೆ ಸಮಯದಲ್ಲಿ ಚರರಾಶಿಯಾಗಿ ದಶಮ ಸ್ಥಾನ ಶುಭ ಗ್ರಹಗಳ ಸಂಬಂಧ ಬಂದರೆ ಅನುಕೂಲ, ಪಾಪಗ್ರಹಗಳ ಸಂಬಂಧ ಬಂದು ಸ್ಥಿರ ರಾಶಿಯಾಗಿದ್ದರೆ ಡಿಲೇ ಆಗೋದು, ಪ್ರತಿಕೂಲವಾಗಿರ್ತದೆ. ರೋಗದಿಂದ ವಿಮುಕ್ತರಾಗೋದು ಅಥವಾ ಯಾವುದೋ ಒಂದು ದೂರ ಪ್ರದೇಶದಿಂದ ಬರುವುದು ಈ ಸಮಯದಲ್ಲಿ ಸಪ್ತಮ ಸ್ಥಾನ ನೋಡ್ತೇವೆ. ಸಪ್ತಮ ಸ್ಥಾನ ಚರರಾಶಿಯಾಗಿ ಶುಭ ಗ್ರಹಗಳ ಸಂಬಂಧ ಬಂದರೆ ಪ್ರಶಾಂತವಾಗಿ ಕ್ಷೇಮವಾಗಿ ರಿಟರ್ನ್ ಆಗ್ತಾರೆ. ಅದೇ ಸಪ್ತಮಕ್ಕೆ ಪಾಪಗ್ರಹಗಳ ಸಂಬಂಧ ಬಂದರೆ ಪ್ರತಿಕೂಲವಾಗತ್ತೆ. ಅದೇ ಸ್ಥಿರ ಲಗ್ನ ಆದರೆ ಡಿಲೇ ಆಗ್ತದೆ, ಅಷ್ಟು ಬೇಗ ಬರಲಿಕ್ಕೆ ಆಗೋದಿಲ್ಲ. ಸೊ ಹೀಗೆ ನಾವು ಇದು ಹೇಳ್ಬೋದು. ಇದು ಜಾತಕ ಚಕ್ರವನ್ನು ನೋಡಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ತುಂಬ ಕಷ್ಟ. ಜಾತಕ ಚಕ್ರದಲ್ಲಿ ನಾವೇನು ಮಾಡಬೇಕು, ಅವನು ಏನು ಪ್ರಶ್ನೆ ಕೇಳಿದ್ದಾನೆ, ಉದ್ಯೋಗಕ್ಕೆ ಸಂಬಂಧಪಟ್ಟ ದಶಮ ಸ್ಥಾನ ನೋಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ಇನ್ನು ಏನಾದರೂ ತೊಂದರೆಗಳಿದೆಯಾ ಅಂತ ಯಾರಾದರೂ ಪ್ರಶ್ನೆ ಕೇಳಿದಾನೆ ಅಂತ ಅಂದ್ಕೊಳ್ಳಿ. ಉದ್ಯೋಗಕ್ಕೆ ಸಂಬಂಧಪಟ್ಟ ದಶೆ ಏನಾದರೂ ನಡೀತಾ ಇದೆಯಾ, ಆ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಆ ಸಮಯದಲ್ಲಿ ಅಂತರ್ದಶೆ ಆಗಲಿ ಪ್ರತ್ಯಂತರ ದಶೆ ಆಗಲಿ ಪಾಪಗ್ರಹಗಳಿಗೆ ಸಂಬಂಧಪಟ್ಟ ದಶೆ ನಡೀತಾ ಇದ್ದರೆ ಆವಾಗ ಪ್ರತಿಕೂಲ ಆಗುತ್ತೆ ಅಂತ ಹೇಳ್ತೇವೆ. ಅಂದರೆ ಜಾಬ್ ಇನ್ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದಾಗ ಒಂದು ವೇಳೆ ಅಷ್ಟಮಾಧಿಪತಿ ದಶೆ ಆಗಲಿ, ಶನಿ ದಶೆ ಆಗಲಿ, ಮಹಾದಶೆ ಆಗ್ಬೋದು, ಅಂತರ್ದಶೆ ಆಗ್ಬೋದು, ಪ್ರತ್ಯಂತರ ದಶೆ ಆಗ್ಬೋದು, ಅಷ್ಟಮಕ್ಕೆ ಸಂಬಂಧಪಟ್ಟ ದಶೆ ನಡೀತಾ ಇದ್ದರೆ ಆವಾಗ ಪ್ರತಿಕೂಲ. ಅದೇ ಜಾತಕದಲ್ಲಿ ಆ ಅಷ್ಟಮಾಧಿಪತಿ ಅವನು ಏನಾದರೂ ಶುಭ ಸ್ಥಾನದಲ್ಲಿ ಶುಭ ಗ್ರಹಗಳ ಸಂಬಂಧ ಇದ್ದರೆ ಭಯ ಅಂತ ಅಂಬೋದಿರುತ್ತೆ, ಬಟ್ ಏನು ತೊಂದರೆ ಆಗಲ್ಲ, ಕಳ್ಕೊಳ್ಳೋದು ಅದೆಲ್ಲ ಏನಾಗಲ್ಲ, ಬಟ್ ಭಯ ಇರ್ತದೆ. ಯಾಕಂದರೆ ಅಷ್ಟಮ ಅಂತಂದರೆ ಭಯ ಅಲ್ವಾ, ವಿಯೋಗ, ನಷ್ಟ, ಭಯ ಆಗ್ತದೆ, ಬಟ್ ರಿಯಾಲಿಟಿಯಲ್ಲಿ ಆಗೋದಿಲ್ಲ. ಕೆಲವೊಮ್ಮೆ ಏನಾದರೂ ಸುಖ ಆಗಲಿ ದುಃಖ ಆಗಲಿ ನಮಗೆ ರಿಯಾಲಿಟಿಯಲ್ಲಿ ಆಗಬಾರದು ಅಂತಂದಾಗ ನಮ್ಮ ಜೀವನದಲ್ಲಿ ಕನಸಲ್ಲಿ ಆಗೋಗ್ಬಿಡ್ತದೆ. ಕನಸಿನಲ್ಲೂ ಕೂಡ ಸೇಮ್ ಇಂಟೆನ್ಸಿಟಿ ಇರುತ್ತೆ. ಕನಸಿನಲ್ಲೂ ಕೂಡ ನಾವು ಸಂತೋಷವನ್ನು ಎಕ್ಸ್ಪೀರಿಯೆನ್ಸ್ ಆಗ್ತೇವೆ, ಸುಖವನ್ನು ಎಕ್ಸ್ಪೀರಿಯೆನ್ಸ್ ಆಗ್ತೇವೆ. ಬಟ್ ಪ್ರಾಬ್ಲಮ್ ಏನಂತಂದರೆ ರಿಯಾಲಿಟಿಗಿರಲ್ಲ. ಯಾವಾಗ ನಾವು ಎಚ್ಚರ ಆಗ್ತೀವೋ ಇದು ಕನಸು ಅಂತ ಐಡೆಂಟಿಫೈ ಮಾಡ್ತೇವೆ. ಯಾವಾಗ ಒಂದು ಸಲ ಇದು ಕನಸು ಅಂತ ಆಗ್ಬಿಟ್ರೆ ಮತ್ತು ನಮಗೆ ಅದರ ಫೀಲಿಂಗ್ಸೇ ನಮ್ಗೆ ಆಗಲ್ಲ. ಒಂದು ವೇಳೆ ಕನಸು ಕಾಣ್ತಾ ಇದ್ರು ಕೂಡ ಇದು ಕನಸು ಅಂತ ನಮಗೆ ಕನಸಿನಲ್ಲಿ ಎಚ್ಚರ ಇದ್ದರೆ ನಮಗೆ ಅದರ ಎಕ್ಸ್ಪೀರಿಯನ್ಸ್ ಏನೂ ಆಗೋದಿಲ್ಲ. ಕನಸಿನಲ್ಲೇ ಇದು ಕನಸು ಅಂತ ಅಂದ್ಕೊಂಡ್ರೆ, ಆದರೆ ಕನಸಿನಲ್ಲಿ ನಾವು ರಿಯಲ್ ಅಂದ್ಕೊಡ್ತೇವೆ. ಎಚ್ಚರ ಆದಾಗ ಇದು ಕನಸು ಅಂತ ಕಾಣುತ್ತೆ. ಸ್ವಲ್ಪ ಶಾಸ್ತ್ರಕಾರರು ಜ್ಞಾನಿಗಳು ಹೇಳ್ತಾರೆ, ಈಗ ನಾವು ಎಚ್ಚರದಲ್ಲಿದ್ದೇವಲ್ಲ, ಜಾಗೃತ ಅವಸ್ಥೆದಲ್ಲಿದ್ದೇವೆ, ಇದು ಕೂಡ ಕನಸಿದ್ದಂತೆ. ಒಂದು ಸಲ ಶರೀರ ಬಿಟ್ಟರೆ ಏನಾಗ್ತದೆ, ಈ ರಿಯಲ್ ಆಗಿ ನಾವು ಏನೇನು ಅನುಭವಿಸ್ತಾ ಇದ್ದೇವೆ ಅದೆಲ್ಲ ಕನಸಿದ್ದಂಗೆ ಇರ್ತದೆ.
ನಾವು ನಿಜವಾಗ ಯಾವ ಪರ್ಪಸ್ಗೋಸ್ಕರ ಬಂದಿದ್ದೇವೆ ಅದೆಲ್ಲ ಮರೆತು ಬಿಡ್ತೇವೆ. ಈ ಕನಸಲ್ಲಿ ಹೇಗೆ ನಮ್ಮ ಕಂಟ್ರೋಲಲ್ಲಿ ಇರಲ್ವೋ ಅದೇ ರೀತಿ ಕನಸಲ್ಲಿ ನಡೆದಂಗೆ ನಡೀತದೆ ರಿಯಾಲಿಟಿಯಲ್ಲಿ ಕೂಡ. ಸೊ ಹಾಗಾಗಿ ಜಾತಕದಲ್ಲಿ ಅಷ್ಟಮಕ್ಕೆ ಸಂಬಂಧಪಟ್ಟ ದಶೆ ಏನಾದರೂ ನಡೀತಾ ಇದ್ದು, ಅದು ಮಹಾದಶೆ ಆಗಬಹುದು, ಅಂತರ್ದಶೆ ಆಗಬಹುದು, ಪ್ರತ್ಯಂತರ ದಶೆ ಆಗ್ಬೋದು. ಮಹಾದಶೆ ಆದರೆ ತುಂಬ ಸಮಯ ಇರ್ತದೆ, ಅಂತರ್ದಶೆ ಆದರೆ ಸ್ವಲ್ಪ ಕೆಲವಿನ ವರ್ಷಗಳಿರ್ತದೆ, ಪ್ರತ್ಯಂತರ ದಶೆ ಆದರೆ ಕೆಲವಿನ ತಿಂಗಳಿರ್ತದೆ. ಮಹಾದಶೆಯಲ್ಲಿ ಬಂದು ಸ್ವಲ್ಪ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ, ಅಂತರ್ದಶೆಯಲ್ಲಿ ಸ್ವಲ್ಪ ಕಡಿಮೆ, ಪ್ರತ್ಯಂತರ ದಶೆಯಲ್ಲಿ ಇನ್ನೂ ಕಡಿಮೆ. ಆ ದಶೆಯ ಒಂದು ವೇಳೆ ಆ ಅಷ್ಟಮ ಸ್ಥಾನಕ್ಕೆ ಸಂಬಂಧಪಟ್ಟ ಗ್ರಹ ಯಾವುದಿದೆ ಜಾತಕದಲ್ಲಿ ಶುಭ ಸ್ಥಾನದಲ್ಲಿದ್ದು, ಪಂಚಮ ಆಗಲಿ ನವಮ ಆಗಲಿ ಒಂದು ವೇಳೆ ಇದ್ದು ಅವನೇನಾದರೂ ಶುಭ ಗ್ರಹಗಳಿಂದ ನೋಡಿಸಲ್ಪಟ್ಟರೆ ಅಷ್ಟಮದಿಂದ ಆಗುವಂಥ ಎಫೆಕ್ಟ್ ಎಲ್ಲ ಕೂಡ ಕಡಿಮೆ ಆಗ್ತದೆ. ಅದು ಓನ್ಲಿ ಭಯ ಮಾತ್ರ ಉಂಟಾಗ್ತದೆ, ಇನ್ಸೆಕ್ಯೂರಿಟಿ ಇರ್ತದೆ, ಬಟ್ ರಿಯಾಲಿಟಿಗೆ ಏನು ನಡೆಯಲ್ಲ. ಬಟ್ ಒಂದು ತಿಳ್ಕೊಳ್ಬೇಕಾದೆ ಅಂದರೆ ಅಷ್ಟಮಾಧಿಪತಿಯಾದಂಥ ಗ್ರಹ ಶುಭ ಸ್ಥಾನದಲ್ಲಿದ್ದರೆ ಅಷ್ಟಮ ಸ್ಥಾನಕ್ಕೇನು ತುಂಬ ಒಳ್ಳೆಯದೇ, ಬಟ್ ಆ ಶುಭ ಸ್ಥಾನದಲ್ಲಿ ಅಷ್ಟಮ ಗ್ರಹ ಇದ್ದರೆ ಆ ವಿಚಾರಗಳಿಗೆ ತೊಂದರೆ ಆಗ್ತದೆ. ಅಷ್ಟಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಂತ ಅಂದ್ಕೊಳ್ಳಿ, ನಮಗೆ ಜೀವನದಲ್ಲಿ ನಷ್ಟ ಏನೂ ಆಗೋದಿಲ್ಲ, ಜಾಸ್ತಿ ನಷ್ಟ ಕಳ್ಕೊಳ್ಳೋದೇನು ಏನಿರಲ್ಲ. ಆದರೆ ಪಂಚಮ ಅಂತಂದರೆ ಏನು, ಸಂತಾನ ಆಗ್ಬೋದು, ತಿಳುವಳಿಕೆ ಆಗ್ಬೋದು, ಅದು ತುಂಬ ತೊಂದರೆ ಆಗ್ತದೆ. ಸಂತಾನ ನಷ್ಟ ಆಗೋದಾಗಲಿ, ಈ ನಷ್ಟ ಆಗೋದಿಲ್ಲ, ಬೇರೆ ನಷ್ಟ ಆಗ್ತದೆ. ಆದರೂ ಕೂಡ ನಾವು ಪ್ರಯಾರಿಟಿ ಯಾವುದು ಕೊಡ್ತೀವೋ ಅದು ಮುಖ್ಯ. ಸೊ ಜಾತಕದಿಂದ ಆದರೆ ದಶೆಗಳನ್ನು ನೋಡಿ ಹೇಳ್ತೇವೆ. ಅದೇ ರೀತಿ ಜಾತಕದಲ್ಲಿ ನೋಡಬೇಕಾದ್ರೆ ನೀವು ಜಾತಕದಲ್ಲಿ ಅಷ್ಟಮಾಧಿಪತಿ ಹೇಗಿದ್ದಾನೆ ಅಂತ ನೋಡಬೇಕು, ಅವನ ದಶೆ ಏನಾದರೂ ಆಪರೇಟ್ ಆಗ್ತಾಯಿದೆ ಅಂತ ನೋಡಬೇಕು. ಆ ಅಷ್ಟಮಾಧಿಪತಿ ದಶೆ ನಡೆಯೋ ಕಾಲಕ್ಕೆ ಮಹಾದಶೆ ಆಗಲಿ, ಅಂತರ್ದಶೆ ಆಗಲಿ, ಪ್ರತ್ಯಂತರ ದಶೆ ಆಗಲಿ, ಬೇರೆ ಯಾವ ಗ್ರಹ ದಶೆ ನಡೀತಾ ಇದೆ, ಇವನಿಗೇನ ಮಿತ್ರನ ಶತ್ರುನ ಅಂತ ನೋಡಬೇಕು, ಗೋಚಾರದಲ್ಲಿ ಹೇಗಿದೆ ಅಂತ ನೋಡಬೇಕು. ಇಷ್ಟೆಲ್ಲ ನೋಡಿದರೆ ಆ ಸಮಯದಲ್ಲಿ ಅವನಿಗೆ ಉದ್ಯೋಗ ಬಲ ಹೇಗಿದೆ ಅಂತ ನೋಡ್ತೇವೆ. ಅಂದರೆ ಸಿಂಪಲಾಗಿ ಪ್ರಶ್ನೆಯಲ್ಲೇ ನೋಡಬೇಕು ಅಂತಂದರೆ ಪ್ರಶ್ನೆ ಚಕ್ರದಲ್ಲಿ ಲಗ್ನವನ್ನು ನೋಡಿ. ಅವನೊಂದು ವೇಳೆ ನೆಗೆಟಿವ್ ಪ್ರಶ್ನೆ ಕೇಳಿದರೆ, ಲಗ್ನಕ್ಕೇನಾದರೂ ಆ ಸಮಯದಲ್ಲಿ ಶುಭ ಸಂಬಂಧ ಬಂದು ಲಗ್ನ ಚರಲಗ್ನ ಆದರೆ ಅವನು ಏನು ನೆಗೆಟಿವ್ ಆಗಿ ಕೇಳ್ತಾನೆ ಅದು ಅನುಕೂಲ ಆಗುತ್ತೆ ಅಂತ ಅರ್ಥ. ಅದೇ ಲಗ್ನ ಬಲಹೀನವಾಗಿ ಪಾಪಗ್ರಹಗಳ ಸಂಬಂಧ ಬಂದು ಸ್ಥಿರ ರಾಶಿ ಆದರೆ ಅವನು ಏನು ನೆಗೆಟಿವ್ ಆಗಿ ಕೇಳಿದ್ದಾನೆ ಅದು ಆಗಲ್ಲ ಅಂತ ಅರ್ಥ. ಯಾಕೆಂದರೆ ಅವನ ಮನಸ್ಸಿನಲ್ಲಿ ಏನು ಬಯಕೆ ಇದೆ ಅದು ಲಗ್ನ ಸೂಚನೆ ಮಾಡ್ತದೆ. ಹಾಗಾಗಿ ಲಗ್ನದ ಬೇಸ್ ಮೇಲೆ ಹೇಳ್ತೇವೆ. ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಾದಾಗ ಜಾತಕವನ್ನು, ಪ್ರಶ್ನೆಯನ್ನು ಎರಡನ್ನೂ ನೋಡಿ ಹೇಳಿದ್ರೆ ಇನ್ನೂ ಒಳ್ಳೆಯದು. ಸೊ ಸೂತ್ರ ಏನು, ಚರಲಗ್ನವಾಗಿ ಶುಭ ಗ್ರಹಗಳ ಸಂಬಂಧ ಇದ್ದರೆ ಅವನು ಏನು ಪ್ರಶ್ನೆ ಕೇಳ್ತಾನೆ ಅದು ಅನುಕೂಲ, ಇಲ್ಲದಿದ್ದರೆ ಪ್ರತಿಕೂಲ. ಇದು ಒಂದು ಸೂತ್ರ. ಮತ್ತೊಂದು ಸೂತ್ರ, ಇನ್ನು ಕೆಲವಿನ ಜನ ಕೇಳ್ತಾರೆ ಉದ್ಯೋಗದಲ್ಲಿ ಸೇರೋ ಕಾಲಕ್ಕೆ ಅಥವಾ ಬಾಸ್ ಹೊಸವನು ಬರ್ತಾನೆ, ಟ್ರಾನ್ಸ್ಫರ್ ಆಗೋ ಹಳೆಯವನು ಹೊಟ್ಟೋಗ್ತಾನೆ, ಹೊಸದಾಗಿ ಯಾರನ್ನು ಬರ್ತಾರೆ. ಸೊ ಅವ್ರ ಜೊತೆಗೆ ರಿಲೇಷನ್ಶಿಪ್ ಹೇಗಿರುತ್ತೆ, ಅವನು ನಮಗೆ ಅನುಕೂಲವಾಗಿರ್ತಾನ ಪ್ರತಿಕೂಲವಾಗಿರ್ತಾನೆ. ಸೊ ಈ ವಿಚಾರ ನೋಡಬೇಕಾದಾಗ ಆವಾಗ ನಾವು ಪ್ರಶ್ನೆಯನ್ನು ಹಾಕ್ತೇವೆ. ಏನು ಸೂತ್ರ ಅಂತಂದರೆ, ದ್ವಿತೀಯ, ಅಷ್ಟಮ, ಸಪ್ತಮ ಸ್ಥಾನಗಳಲ್ಲಿ ಅವನು ಪ್ರಶ್ನೆ ಕೇಳೋ ಸಮಯದಲ್ಲಿ ಒಂದು ವೇಳೆ ಅವನು ನನ್ನ ಬಾಸ್ ನನಗೆ ಅನುಕೂಲವಾಗಿರ್ತಾನ, ಹೊಸ ಬಾಸ್ ಬರ್ತಾನಂತೆ, ನನಗೆ ಹೇಗಿರುತ್ತೆ, ನನ್ನ ರಿಕ್ವೆಸ್ಟ್ ಅನುಕೂಲ ಮಾಡಿಕೊಡ್ತಾನ ಅಂತ ಕೇಳ್ತಾರೆ. ಆ ಸಮಯದಲ್ಲಿ ದ್ವಿತೀಯ, ಅಷ್ಟಮ, ಸಪ್ತಮ ಈ ಸ್ಥಾನಗಳಲ್ಲಿ ಶುಭ ಗ್ರಹ ಇರಬೇಕು. ದ್ವಿತೀಯ ಅಂತಂದರೆ ವಾಕು, ಪೊಲೈಟ್ನೆಸ್. ಅಷ್ಟಮ ಅಂತಂದರೆ ನಷ್ಟ ಏನಾದರೂ ಕ್ರಿಯೇಟ್ ಮಾಡ್ತಾನ. ಸಪ್ತಮ ಏನು ಸೂಚನೆ ಮಾಡ್ತದೆ, ರಿಲೇಷನ್ಶಿಪ್, ಅನುಬಂಧ, ಸಂಬಂಧ. ಈ ಮೂರು ಸ್ಥಾನಗಳಲ್ಲಿ ಏನಾದರೂ ಶುಭ ಗ್ರಹಗಳಿದ್ದರೆ ಮತ್ತು ತೃತೀಯ, ಷಷ್ಠ ಸ್ಥಾನಗಳಲ್ಲಿ ಪಾಪಗ್ರಹಗಳಿದ್ದರೆ, ಪಾಪಗ್ರಹಗಳು ಯಾವಾಗೂ ಕೂಡ 3, 6, 11 ಮನೆಗಳಲ್ಲಿ ಒಳ್ಳೆಯದು, ರಿಷಾಡಯ ಸ್ಥಾನಗಳಂತೆ. ಅಲ್ಲೇನಾದರೂ ಪಾಪಗ್ರಹಗಳಿದ್ದರೆ ಆ ಯಜಮಾನನಿಂದ ಈ ಒಂದು ಕೆಲಸದವನು ಏನು ಮಾಡ್ತಾನೆ ಅವನಿಗೆ ಇಬ್ಬರಿಗೂ ಕೂಡ ಉತ್ತಮವಾದ ಫಲ ಸಿಗತ್ತೆ, ಅನುಕೂಲ ಆಗ್ತದೆ. ಇದಕ್ಕೆ ಪ್ರತಿಕೂಲವಾಗಿ ಪಾಪ ಸಂಬಂಧ ಬಂದರೆ, ಪಾಪಗ್ರಹಗಳು ಶುಭ ಸ್ಥಾನದಲ್ಲಿದ್ದು ಶುಭ ಗ್ರಹಗಳು ಪಾಪ ಸ್ಥಾನದಲ್ಲಿ ಬದಲಾದರೆ, ರಿವರ್ಸ್ ಆಗಿದ್ದರೆ ಅವಾಗೇನಾಗುತ್ತೆ, ಯಾರು ಬಾಸ್ ಇರ್ತಾನೋ ಅವನ ಜೊತೆ ದ್ವೇಷ, ಜಗಳ,
ಪಾಪಸ್ಥಾನದಿಂದ ಇರೋದ್ರಿಂದ ಸ್ವಲ್ಪ ಸಂಬಂಧಗಳು ದೂರ ಉಳಿತವೆ, ಹೆಚ್ಚು ಹತ್ತಿರ ಇರೋದೇ ಇಲ್ಲ. ಸೊ ಈ ರೀತಿಯಾಗಿ ಹೇಳಬೇಕು. ಸೊ ಪ್ರಶ್ನೆ ಕೇಳೋ ಕಾಲಕ್ಕೆ 2, 7, 8 ಈ ಸ್ಥಾನದಲ್ಲಿ ಶುಭಗ್ರಹಗಳಿದ್ದು 3, 6 ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಅವನಿಗೆ ಆ ಬಾಸ್ಗೆ ಆ ಎಂಪ್ಲಾಯಿಗೆ ಮಧ್ಯೆ ಅನುಬಂಧ ಅನುಕೂಲತೆ ಚೆನ್ನಾಗಿರುತ್ತೆ. ಇದಕ್ಕೆ ರಿವರ್ಸ್ ಆದರೆ 2, 8, 7 ಸ್ಥಾನದಲ್ಲಿ ಪಾಪಗ್ರಹಗಳು 3, 6 ಸ್ಥಾನದಲ್ಲಿ ಶುಭಗ್ರಹಗಳಿದ್ದರೆ ರಿವರ್ಸ್ ಆಗ್ತದೆ, ಅಷ್ಟು ಸತ್ಸಂಬಂಧಗಳು ಇರುವುದಿಲ್ಲ. ಇದು ಯಾರಾದರೂ ಈ ಥರ ಬಾಸ್ ಬಗ್ಗೆ ರಿಲೇಷನ್ಶಿಪ್ ಬಗ್ಗೆ ಕೇಳಬೇಕಂದ್ರೆ ಇದಕ್ಕೆ ನಾವು ಈ ರೀತಿ ಉತ್ತರ ಕೊಡ್ಬೋದು. ಅದೇ ಜಾತಕದಲ್ಲಿ ನಾವು ಹೆಂಗೆ ಜಾತಕದಲ್ಲಿ ನೋಡೋದು ಸ್ವಲ್ಪ ಕಷ್ಟ. ಜಾತಕದಲ್ಲಿ ನೋಡಬೇಕಾದ್ರೆ ಆ ಸಮಯದಲ್ಲಿ 6ನೇ ಮನೆಗೆ ಸಂಬಂಧಪಟ್ಟ ದಶೆ ನಡಿಬಾರ್ದು. ಯಾಕೆಂದರೆ ಯೂಶ್ವಲಿ ಬಾಸಿಗೆ ರಿಲೇಷನ್ಶಿಪ್ ಚೆನ್ನಾಗಿಲ್ಲದ್ರೆ ಯಾಕೆ ರಿಲೇಷನ್ಶಿಪ್ ಬೇಕು ಅಂತ ಕೇಳ್ತೇವೆ. ಸ್ವಲ್ಪ ನನ್ನ ವರ್ಕ್ ಸ್ಮೂತಾಗಿ ನಡಿಬೇಕು, ಗಲಾಟೆ ಇರಬಾರ್ದು, ಬಾಸ್ ನನ್ನೇನಾದರೂ ಕಿತ್ತಿ ಹಾಕಬಾರ್ದು, ಅಥವಾ ನನ್ನ ಮೇಲೆ ಇಲ್ಲದ್ದೆಲ್ಲ ಕೂಡ ನೆಗೆಟಿವ್ ಮೇಲ್ನವ್ರಿಗೆ ಹೇಳಿ ನನ್ನ ಉದ್ಯೋಗಕ್ಕೆ ತೊಂದರೆ ಆಗದಂತೆ ಮಾಡಬೇಕು. ಇಷ್ಟೇ ಬೇಕಾದ್ರೆ ಬೇರೆ ಏನು ಬೆನಿಫಿಟ್ ಮಾಡಲ್ಲ ಅವನು. ನಿಜವಾಗಿ ಬೇಕಾದರೆ ಏನು ಮಾಡ್ತಾನೆ, ನನಗೆ ತೊಂದರೆ ಕೊಳ್ಳಂಗಿದ್ರೆ ಸಾಕು. ತೊಂದರೆಗೆ ಸಂಬಂಧಪಟ್ಟ ಮನೆ ಯಾವುದು? 6ನೇ ಮನೆ. ಜಗಳ, ಒಂಥರ ರಿಲೇಷನ್ಶಿಪ್. ಸೊ 6ನೇ ಮನೆ ಅಧಿಪತಿ ದಶೆ ಏನಾದರೂ ನಡೀತಾ ಇದ್ದರೆ, ಮಹಾದಶೆ, ಅಂತರ್ದಶೆ, ಪ್ರತ್ಯಂತರದಶೆ ನಡೀತಾ ಇದ್ದು ಆ ಸಮಯದಲ್ಲಿ ಶುಭಗ್ರಹಗಳು ಗೋಚಾರದಲ್ಲಿ ಅನುಕೂಲ ಇಲ್ಲದೇ ಇದ್ದರೆ ಇದೇ ರೀತಿ ತೊಂದರೆ ಆಗ್ತದೆ. ಎಷ್ಟು ಪೀರಿಯಡ್ ಆ ದಶೆ ಇರ್ತದೋ ಅಷ್ಟು ಪೀರಿಯಡ್ ತೊಂದರೆ ಆಗ್ತದೆ. ಆ ಸಮಯದಲ್ಲಿ ನಾವು ಒಂದು ವೇಳೆ ಮುಂಚಿತವಾಗಿ ತಿಳ್ಕೊಂಡು ಏನು ಹೇಳಬೇಕು, ಸ್ವಲ್ಪ ಎಚ್ಚರ ಇರಪ್ಪ, ಸ್ವಲ್ಪ ಕೇರ್ಫುಲ್ ಆಗಿರು, ಆತನ ಜೊತೆ ಮಾತಾಡೋ ಕಾಲಕ್ಕೆ, ಅದು ಮಾಡೋ ಕಾಲಕ್ಕೆ ಕೇರ್ಲೆಸ್ ಆಗಿರಬೇಡ ಅಂತ ಹೇಳುತ್ತೆ. ಯೂಶ್ವಲಿ ಅದೇ ಸಮಯದಲ್ಲಿ 6ನೇ ಮನೆಗೆ ಸಂಬಂಧಪಟ್ಟ ದಶೆ ನಡೆಯೋ ಕಾಲಕ್ಕೆ ಕೊಲೀಗ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಕೂಡ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ಒಂದೊಂದ್ಸಲ ಬಾಸ್ ಬಗ್ಗೆ ನಮ್ಮ ಫ್ರಸ್ಟ್ರೇಷನ್ ಫ್ರೆಂಡ್ಸ್ ಹತ್ರ, ಕೊಲೀಗ್ಸ್ ಹತ್ರ ಹೇಳ್ಕೊಡ್ತೇವೆ. ಅವ್ರೇನು ಮಾಡ್ತಾರೆ, ಅವ್ರಿಗೆ ಯಾವಾಗ ಅನುಕೂಲವಾದಂಥ ಟೈಮ್, ಅವ್ರ ರಿಲೇಷನ್ಶಿಪ್ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಅವ್ರ ಜೊತೆ ಇನ್ನು ಸ್ವಲ್ಪ ಬಂದ ಬೆಳೆಸಿಕೊಳ್ಳಬೇಕು ಅಂತೇಳಿ ನಮ್ಮ ಮೇಲೆ ಚಾಡಿ ಕೂಡ ಹೇಳ್ಬೋದು, ನಿಮ್ಮನ್ನು ನೀವು ಎಷ್ಟು ಒಳ್ಳೆಯರಿ ಈಗ ಅಂತಿದ್ದಾನೆ ಅಂತ ಹೇಳಿಬಿಟ್ರೆ ಅವನು ಒಳ್ಳೆನಾಗ್ಬಿಡ್ತಾನೆ, ಅವನಿಗೆಲ್ಲ ಬೆನಿಫಿಟ್ ಮಾಡ್ತಾನೆ, ನಾವು ಶತ್ರುಗಳಾಗ್ಬಿಡ್ತೇವೆ. ಹಾಗಾಗಿ 6ನೇ ಮನೆ ಅಧಿಪತಿ ನಡೀತಾ ಇರೋ ಕಾಲಕ್ಕೆ, ಅಥವಾ ಗೋಚಾರದಲ್ಲಿ 6ನೇ ಮನೆ ಅಧಿಪತಿ ತುಂಬ ವೀಕ್ ಆಗಿದ್ದರೆ ಆವಾಗ ನಾವು ಬಾಸ್ ಜೊತೆ, ಕೆಲಸ ಮಾಡೋ ಏರಿಯಾಲಿ ಎಲ್ಲರ ಜೊತೆ ಕೇರ್ಫುಲ್ ಆಗಿರಬೇಕು. ಯಾವುದೇ ಥರ ಸೀಕ್ರೆಟ್ಸ್ ಹಂಚಿಕೊಳ್ಳೋದಾಗಲಿ ಮಾಡಬಾರ್ದು. ಮಾಡಿದ್ರೆ ಏನಾಗ್ತದೆ, ರಿಲೇಷನ್ಶಿಪ್ ಕೆಡ್ತದೆ, ಅದು ದೀರ್ಘಕಾಲಿಕವಾಗಿ ಎಫೆಕ್ಟ್ ಹೊಡಿತದೆ. ಸೊ ಹಾಗಾಗಿ ಇದು ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಇದೊಂದು ಸೂತ್ರ. ಮತ್ತು ಆಯುಷನ್ ಬಗ್ಗೆ ಕೇಳ್ತಾರೆ ಕೆಲವೊಂದು ಜನ. ಈ ಆಯುಷನ್ ಬಗ್ಗೆ ಕೇಳೋ ಕಾಲಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆಯುಷ್ ಅಂತಂಬೋದು ನಾವು ಡಿಸೈಡ್ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಯಾವಾಗ ಕೇಳ್ತಾರೆ, ಹಾಸ್ಪಿಟಲ್ ಇರ್ತಾರೆ, ಸೀರಿಯಸ್ ICU ವೆಂಟಿಲೇಟರ್ ಮೇಲೆ ಇಟ್ಟಿರ್ತಾರೆ, ಆ ಸಮಯದಲ್ಲಿ ಪ್ರಶ್ನೆ ಕೇಳ್ತಾರೆ. ಅಥವಾ ದೊಡ್ಡ ರೋಗ ಯಾವುದೋ ಬಂದಿದೆ ಅಂತ ಹೇಳ್ತಾರೆ, ಹಾರ್ಟಿಗೆ ಸಂಬಂಧಪಟ್ಟ ತೊಂದರೆ, ಅಥವಾ ಅವರು ಪ್ರಾಣಾಪಾಯ ಏನಿಲ್ವಾ ಅಂತ ಕೇಳ್ತಾರೆ. ಜನರಲ್ಲಾಗಿ ಕೇಳಿದರೆ ಅದಕ್ಕೆ ನಾವು ಸೂತ್ರದ ಪ್ರಕಾರ ಉತ್ತರ ಕೊಡ್ಬೋದು. ಜನರಲ್ಲಾಗಿ ಡೀಪಾಗಿ ಕೇಳಿದರೆ ಅದಕ್ಕೆ ನಾವು ಜಾತಕವನ್ನು ತುಂಬ ನೋಡಬೇಕಾಗತ್ತೆ. ಆ ಮಾರಕಾಧಿಪತಿ ದಶೆಗಳೇನಾದರೂ ನಡೀತಾ ಇದೆಯಾ, ಅಷ್ಟಮ ಸಂಬಂಧಪಟ್ಟ ದಶೆ ಏನಾದರೂ ನಡೀತಾ ಇದೆಯಾ ಅಂತ ನೋಡ್ತೇವೆ. ಬಟ್ ನಮ್ಮ ಪಾಠದಲ್ಲಿ ಮೃತ್ಯುಗೂ ಸಂಬಂಧಪಟ್ಟದ್ದು ನಾವು ಏನು ಹೇಳೋದಿಲ್ಲ. ಯಾಕೆಂತಂದರೆ ಕಾಮನ್ ಸೆನ್ಸ್ ಒಂದು ಹೇಳ್ತದೆ, ನೀವು ಇನ್ನೇನು ಇನ್ನೊಂದು 1 hour ಸತ್ತೋಗ್ತಾನೆ ಅಂತಂದ್ರೂ ಕೂಡ ನಾವು ಪೂರ್ಣ ಆಯುಷ್ ಅಂತಲೇ ಹೇಳಬೇಕಾಗತ್ತೆ. ಯಾಕೆಂದರೆ ಅವನ ಸಾಧನೆಗೋಸ್ಕರ ಏನು ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ಳಲ್ಲ, ಈ ಕಷ್ಟವನ್ನು ನಿವಾರಿಸಬೇಕು, ನನಗೆ ತೊಂದರೆ ಆಗಬಾರ್ದು, ಆ ರೀತಿ ಅವನು ಹೋಗ್ತಾನೆ. ಒಂದು ವೇಳೆ ಪ್ರತಿಕೂಲ ಏನಾದರೂ ನಾವು ಹೇಳಿದರೆ ಅವನು ಡಿಸ್ಟರ್ಬ್ ಆಗಿಬಿಡ್ತಾನೆ. ಯಾರೂ ಕೂಡ ಪರೀಕ್ಷಿತ ಮಹಾರಾಜರಂತರ ಇರೋದಿಲ್ಲ. ಹಾಗಾಗಿ ಈ ಹೇಳೋ ಕಾಲಕ್ಕೆ ಲಾಂಗವಿಟಿ ಸಾಧ್ಯವಾದಷ್ಟು ಅದರ ಹತ್ತಿರ ಹೋಗಬೇಡಿ. ಒಂದು ವೇಳೆ ಏನಾದರೂ ಹೇಳಬೇಕಾದ್ರೆ ಏನು ಚಿಂತೆ ಮಾಡಬೇಡಿ, ಆರಾಮಾಗಿರಿ, ಎಲ್ಲ ನಿಮಗೇನು ತೊಂದರೆ ಆಗಲ್ಲ ಅಂಥೇಳಿ. ಒಂದು ವೇಳೆ ಏನಾದ್ರು ಪ್ರಾಣಾಪಾಯ ಆಯಿತು ಅಂತಂದರೆ ಅವ್ರು ಬಂದು ಕೇಳ್ತಾರೆ, ಏನು ರೀ ನಿಮಗೆ, ಇಲ್ಲ ರೀ ಮೃತ್ಯು ವಿಷಯ ಹೇಳಿದ್ರೆ ನಿಮಗೆ ತೊಂದರೆ ಆಗ್ತದೆ, ಅದಕ್ಕೆ ನಾವು ಹೇಳೋದಿಲ್ಲ. ಅದರಿಂದ ಅನುಕೂಲ ಏನಾದರೂ ಇರಬೇಕು. ಅವನೇನಾದರೂ ವಿತಿನ್ 24 hours ಏನಾದರೂ ಆತುರ ದಾನಗಳೇನಾದರೂ ಮಾಡ್ಕೊಳ್ಳೋಂಗಿದ್ರೆ ಹೇಳಬೇಕು. ಅವನು ಏನು ಮಾಡ್ಕೊಳ್ಳಲ್ಲ, ಬರೀ ಲೌಕಿಕ ಚಿಂತನೆ ಮಾಡ್ಕೊಳ್ಳೋಂಗಿದ್ರೆ ಯಾಕೆ ಹೇಳಬೇಕು? ಅದರಿಂದ ಅಂತ್ಯಕಾಲದಲ್ಲಿ ಮತ್ತಿಷ್ಟು ಹೆದರಿ ಸಾಯ್ತಾನೆ.
ಆ ಹೆದರಿಂದ ಏನಾಗುತ್ತೆ, ಭಗವಂತ ನೆನೆಸ್ಲಿಕ್ಕೆ ಕೂಡ ಆಗೋದಿಲ್ಲ, ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಲಾಂಗವಿಟಿ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಒಂದು ವೇಳೆ ಜನರಲಾಗಿ ಕೇಳಿದ್ರೆ ಅಂತ ಹೇಳ್ಕೊಳ್ಳಿ, ತುಂಬ ರೋಗ ಆಗಿದೆ, ಏನು ತೊಂದರೆ ಇಲ್ವಲ್ಲ ಅಂದರೆ ಪ್ರಶ್ನೆಯಲ್ಲಿ ಇದು ಹೇಳಲಿಕ್ಕೆ ಒಂದು ಸೂತ್ರವನ್ನು ಹೇಳ್ತಾನೆ ವರಾಹಮಿಹಿರ. ಅಷ್ಟಮ ಮತ್ತು ದ್ವಿತೀಯ ಸ್ಥಾನಗಳಲ್ಲಿ ಶುಭ ಗ್ರಹಗಳಿದ್ದರೆ ಅವನು ಪ್ರಶ್ನೆ ಕೇಳೋ ಸಮಯದಲ್ಲಿ, ದ್ವಿತೀಯ ಅಂತಂದರೆ ಮಾರಕ, 7ನೇ ಮನೆ ಬಂದು ಮಾರಕ, 7ನೇ ಮನೆಗೆ ನೆಕ್ಸ್ಟ್ ಮನೆ, 7ನೇ ಮನೆಗೆ 2ನೇ ಮನೆಯೇ ಮತ್ತು ಅಷ್ಟಮ ಸ್ಥಾನ. ಈ ಅಷ್ಟಮ ಸ್ಥಾನದಲ್ಲಿ ದ್ವಿತೀಯ ಸ್ಥಾನದಲ್ಲಿ, ಯಾಕೆಂದರೆ ದ್ವಿತೀಯದಲ್ಲಿ ಗ್ರಹ ಇತ್ತಂತ ಅಂದ್ಕೊಳ್ಳಿ, ಅಷ್ಟಮವನ್ನು ನೋಡ್ತದೆ. ಸೊ ದ್ವಿತೀಯ ಸ್ಥಾನದಲ್ಲಾಗಲಿ ಅಷ್ಟಮ ಸ್ಥಾನದಲ್ಲಾಗಲಿ ಶುಭ ಗ್ರಹಗಳಿದ್ದರೆ, ಅಷ್ಟಮದಲ್ಲಿ ಶುಭ ಗ್ರಹಗಳಿದ್ದರೆ ದ್ವಿತೀಯವನ್ನು ನೋಡ್ತದೆ, ದ್ವಿತೀಯದಲ್ಲಿ ಶುಭ ಗ್ರಹಗಳಿದ್ದರೆ ಅಷ್ಟಮವನ್ನು ನೋಡ್ತದೆ. ಸೊ ಈ ಸ್ಥಾನದಲ್ಲಿ ಪ್ರತ್ಯೇಕವಾಗಿ ಶುಭ ಗ್ರಹಗಳಿದ್ದು ಪಾಪ ಸಂಬಂಧ ಇಲ್ಲದೇ ಇದ್ದರೆ ಆ ವ್ಯಕ್ತಿ ಇನ್ನು ಆಯುಷ್ ಗಟ್ಟಿ ಇದೆ, ದೀರ್ಘಾಯುಷ್ಯ ಆಗ್ತಾನೆ ಅಂತ ಹೇಳ್ತೇವೆ. ಒಂದು ವೇಳೆ ಒಂದು ಪಾಪ ಸಂಬಂಧವೂ ಇದೆ ಅಂತ ಅಂದ್ಕೊಳ್ಳಿ, ಪಾಪಗ್ರಹ ಬಲವಾಗಿದೆಯೋ ಶುಭಗ್ರಹ ಬಲವಾಗಿದೆಯೋ ಅಂತ ನೋಡ್ತೇವೆ. ಶುಭಗ್ರಹ ಬಲವಾಗಿತ್ತು ಅಂತ ಅಂದ್ಕೊಳ್ಳಿ, ತೊಂದರೆ ಇಲ್ಲ. ಸ್ವಲ್ಪ ಡಿಸ್ಟರ್ಬ್ ಆದರೂ ಕೂಡ ಏನಾದರೂ ಭಯ, ಆ ಥರ ಭಯ, ಮರಣ ಆಗುತ್ತೇನೋ ಅಂತಂಬ ಭಯಕ್ಕೆ ಹತ್ತಿರವರೆಗೂ ಹೋಗಿ ಮತ್ತೆ ಬ್ಯಾಕ್ ಬರ್ತಾರೆ. ಹಾಗಾಗಿ ದ್ವಿತೀಯ ಅಷ್ಟಮ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದರೆ ಆ ವ್ಯಕ್ತಿ ದೀರ್ಘಾಯುಷ್ಯನಾಗ್ತಾನೆ. ಅದಕ್ಕೆ ರಿವರ್ಸ್ ಹಾಕಿ, ಪಾಪಗ್ರಹಗಳು ಬಲವಾಗಿದ್ದರೆ ಅಥವಾ ಪಾಪಗ್ರಹಗಳ ಜೊತೆ ಒಂದೇ ಒಂದು ಶುಭ ಗ್ರಹ ಇತ್ತು ಅಂದ್ಕೊಳ್ಳಿ, ಸ್ವಲ್ಪ ತಡೀತದೆ, ಸ್ವಲ್ಪ ದಿನ ಏನೂ ಆಗದೆ ತಡೀತದೆ, ಆಮೇಲೆ ತೊಂದರೆ ಆಗ್ತದೆ. ಸೊ ಪಾಪಗ್ರಹಗಳ ಬಲವಾಗಿದ್ದು ಆಯುಷ್ಯ ಕಡಿಮೆ ಇದೆ ಅಂತ ನಾವು ಸೂಚನೆ ಮಾಡ್ತೇವೆ. ಆಯುಷ್ಯ ಕಡಿಮೆ ಇದ್ದರೂ ಕೂಡ ನಾವು ಹೇಳಲ್ಲ, ಸ್ವಲ್ಪ ತೊಂದರೆ ಇದೆ, ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಅಷ್ಟು ಬಲವಾಗಿ ಏನೂ ಇಲ್ಲ, ಭಗವಂತನನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೇವೆ ಹೊತ್ತು ಆಯುಷ್ಯ ಕಡಿಮೆ ಈ ಥರ ನೆಗೆಟಿವ್ ಪದಗಳನ್ನು ನಾವು ಬಳಸೋದಿಲ್ಲ. ಅದು ಅಲ್ಲದೆ ಆಯುಷ್ಯ ಅಂತಂಬುದು ನಮ್ಮ ಉಸಿರಿನ ಮೇಲೆ ಆಧಾರಪಟ್ಟಿರ್ತದೆ. ಸೊ ಹಾಗಾಗಿ ಉಸಿರಿಗೆ ಸಂಬಂಧಪಟ್ಟ ನಾಡಿ ಕೂಡ ನಮಗೆ ಗೊತ್ತಿರಬೇಕು. ಹಿಂದಿನ ಕಾಲ ಜ್ಯೋತಿಷ್ಯರಾದರೆ ಆತನೇ ಆಯುರ್ವೇದ ವೈದ್ಯ, ಆತನೇ ಜ್ಯೋತಿಷ್ಯ ಹೇಳ್ತಿದ್ದ, ಆತನೇ ಪೌರೋಹಿತ್ಯ, ಎಲ್ಲ ಒಬ್ಬನೇ. ಇನ್ ಕೇಸ್ ಏನಾದರೂ ತೊಂದರೆ ಆಗಿದ್ದರೆ ನಾಡಿಯನ್ನು ಹಿಡಿದು ಹೇಳ್ತಿದ್ರು, ಅವನ ನಾಡಿ ಹೇಗಿದೆ, ಪಲ್ಸ್ ಹೇಗೆ ಹೊಡ್ಕೊಳ್ತಾ ಇದೆ, ಬ್ರೀದಿಂಗ್ ಹೇಗಿದೆ, ಇದನ್ನು ನೋಡಿ ಆ ಜಾತಕದ ಗ್ರಹ ಸ್ಥಿತಿಯನ್ನೆಲ್ಲ ಗಮನಿಸಿ ಪ್ರಶ್ನೆಯನ್ನು ನೋಡಿ ಅವರಿಗೆ ಆಯುಷ್ಯ ಹೇಗಿದೆ ಅಂತಂಬುದು ಹೇಳ್ತಿದ್ರು. ಬಟ್ ಇವತ್ತಿನ ಕಾಲ ಅವನಿಗೆ ಆಯುರ್ವೇದ ಅದೆಲ್ಲ ಏನು ಬರಲ್ಲ, ಆದ ಕಾರಣ ನಾವು ಖಚಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಸಂಕ್ಷಿಪ್ತವಾಗಿ ಹೇಳ್ತೇವೆ. ಪ್ರಶ್ನೆ ಕೇಳೋ ಸಮಯದಲ್ಲಿ 2, 8 ಮನೆಯಲ್ಲಿ ಶುಭ ಗ್ರಹಗಳಿದ್ದರೆ ಆಯುಷ್ಯ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅದೇ ಪ್ರತ್ಯೇಕವಾಗಿ ಪಾಪಗ್ರಹಗಳಿದ್ದರೆ ಸ್ವಲ್ಪ ಬಲಹೀನವಾಗಿದೆ, ಭಗವಂತನ ಪ್ರಾರ್ಥನೆ ಮಾಡಿ, ಚಿಂತೆ ಮಾಡಬೇಡಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ವಲ್ಪ ಕಷ್ಟ ಇದೆ ಅಂತ ಹೇಳಬೇಕೇ ಹೊತ್ತು ಆಯುಷ್ ಕಡಿಮೆ ಅಂತಂಬ ವರ್ಡು ನಾವು ಯೂಸ್ ಮಾಡಬಾರ್ದು. ಇದು ಒಂದು ಸೂತ್ರ. ಆಮೇಲೆ ಸಂತೋಷ ಮತ್ತು ಸಂಪತ್ತಿನ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ, ಸಂತೋಷ ಆಗ್ತದ, ನಾನು ಮುಂದೆ ನನಗೆ ಏಳಿಗೆ ಆಗ್ತದ, ನನಗೆ ಸಂತೋಷವಾಗಿರ್ತೀನ, ನಾನು ಅಂದುಕೊಂಡಿದ್ದೆಲ್ಲ ನಾನು ಪಡಿತೀನ, ಈ ರೀತಿ ಪ್ರಶ್ನೆ ಕೇಳ್ತಾರೆ. ಆ ಥರ ಪ್ರಶ್ನೆ ಕೇಳಿದಾಗ 10ನೇ ಪ್ರಶ್ನೆ ಚಕ್ರದಲ್ಲಿ 10ನೇ ಮನೆ ಮತ್ತು 4ನೇ ಮನೆಯಲ್ಲಿ ಶುಭ ಗ್ರಹಗಳಿರಬೇಕು. ಮನುಷ್ಯ ಬಯಸೋದೇನು? ಸುಖ. ಸುಖ ಬೇಕಾದರೆ ಏನು ಬೇಕು? ಹಣ ಬೇಕು. ಹಣ ಎಲ್ಲಿಂದ ಬರ್ತದೆ? ಪವರಿಂದ ಬರ್ತದೆ, ಉದ್ಯೋಗ ಅಥವಾ ಪವರ್. ಸೊ 10ನೇ ಮನೆ ಉದ್ಯೋಗ, 4ನೇ ಮನೆ ಪ್ಲೆಷರ್ಸ್. ಸೊ ಈ 2 ಮನೆಯಲ್ಲಿ ಪ್ರಶ್ನೆ ಕೇಳೋ ಸಮಯದಲ್ಲಿ ಶುಭ ಗ್ರಹಗಳಿರಬೇಕು. ಇದ್ದರೆ ಅವನಿಗೆ ಸಂತೋಷ, ಸುಖ ಎಲ್ಲ ಅನುಕೂಲ ಆಗ್ತದೆ, ಸಂಪತ್ತು ಎಲ್ಲ ಬರ್ತದೆ. ಅದೇ ಆ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ಸಂತೋಷದಲ್ಲಿ ತೊಂದರೆ ಆಗ್ತದೆ, ಅಡಚಣೆಗಳಾಗ್ತದೆ. ಸೊ ಅದೇ ರೀತಿ ಅವನು ಪ್ರಶ್ನೆ ಕೇಳೋ ಸಮಯದಲ್ಲಿ ದ್ವಿತೀಯ ಮತ್ತು ಏಕಾದಶಾಧಿಪತಿ ದಶಸ್ಥಾನದಲ್ಲಿ ಕೂಡ ಶುಭ ಗ್ರಹಗಳಿದ್ದರೆ ಧನಾಗಮನ ಆಗ್ತದೆ. ಸೇಮ್ ಇದು ಜಾತಕ ಚಕ್ರದಲ್ಲಿ ಹೇಗೆ ನೋಡ್ತೀವೋ ಅದೇ ರೀತಿ ನೋಡ್ತೇವೆ. 10ನೇ ಮನೆಗೆ 4ನೇ ಮನೆಗೆ ಶುಭ ಗ್ರಹಗಳ ಸಂಬಂಧ ಇದ್ದರೆ ಅನುಕೂಲ ಆಗ್ತದೆ, ಆ ಸಮಯದಲ್ಲಿ ಆ ವಿಚಾರಗಳಲ್ಲಿ ಅನುಕೂಲ ಆಗ್ತದೆ. 2ನೇ ಮನೆ ಹಣ ಅಥವಾ ಸೇವಿಂಗ್ಸ್, 11ನೇ ಮನೆ ಪ್ರಾಫಿಟ್, ಈ 2 ಮನೆಯಲ್ಲಿ ಶುಭ ಗ್ರಹಗಳಿದ್ದರೆ ಕೂಡ ಅನುಕೂಲ ಆಗ್ತದೆ. ಒಂದು ವೇಳೆ ಪಾಪಗ್ರಹಗಳೇನಾದರೂ ಸಂಬಂಧ ಬಂದರೆ ಪ್ರತಿಕೂಲ ಆಗ್ತದೆ. 10ನೇ ಮನೆಗೆ ಪಾಪಗ್ರಹಗಳಿತ್ತು ಪ್ರಶ್ನೆ ಚಕ್ರದಲ್ಲಿ ಅಂತಂದಾಗ ಉದ್ಯೋಗದಲ್ಲಿ ತೊಂದರೆ ಇದೆ, ಪವರ್ ಪಡ್ಕೊಳ್ಳೋದ್ರಲ್ಲಿ ತೊಂದರೆ ಇದೆ. 4ನೇ ಮನೆಗೆ ಏನಾದರೂ ಪಾಪಗ್ರಹಗಳಿದ್ದರೆ ಸಂತೋಷ ಅನುಭವಿಸ್ಲಿಕ್ಕಾಗಲ್ಲ, ಎಲ್ಲ ಇರುತ್ತೆ,
ದುಡ್ಡು ಗಿಡ್ಡು ಎಲ್ಲ ಇರುತ್ತೆ, ಸಂತೋಷ ಇರಲ್ಲ. ಎರಡನೇ ಮನೆಗೆ ಪಾಪಗ್ರಹಗಳಿದ್ದರೆ ಸೇವ್ ಮಾಡ್ಕೊಳ್ಳಿಕ್ಕಾಗಲ್ಲ, ಹಾಗೆ ಬಂದು ಹಂಗೆ ಖರ್ಚಾಗಿ ಹೋಗ್ತದೆ, ಮತ್ತು ಏನೂ ಇಲ್ಲ ಅಂತ ಮನಸ್ಸಿಗೆ ಬರ್ತದೆ. 11ನೇ ಮನೆಗೆ ಪಾಪಗ್ರಹಗಳಿದ್ದರೆ ಪ್ರಾಫಿಟ್ ಇರಲ್ಲ, ಇದ್ದಿದ್ದಂಗೆ ಖರ್ಚು ಮಾಡ್ಕೋಬೇಕಷ್ಟೆ, ಹೊಸದಾಗಿ ಮತ್ತೆ ಅಪ್ಡೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಜಾತಕದಿಂದನೂ ನೋಡ್ಬೋದು, ಪ್ರಶ್ನೆ ಚಕ್ರದಿಂದನೂ ನಾವು ನೋಡ್ಬೋದು. ಜಾತಕದಿಂದ ಆದರೆ ಪಾಪಗ್ರಹಗಳು ಚತುರ್ಥದಲ್ಲಿ ದಶಮದಲ್ಲಿ ಇದ್ದರೂ ಕೂಡ ಅವನ ದಶೆ ಆಪರೇಟ್ ಆಗ್ತಾ ಇದ್ದಾಗ ತೊಂದರೆ ಆಗ್ತದೆ, ಬೇರೆ ಸಮಯದಲ್ಲಿ ತೊಂದರೆ ಆಗಲ್ಲ. ಸೊ ಇದು ಗಮನಿಸಬೇಕು. ಇದು ಒಂದು ಸ್ತೋತ್ರ. ಮತ್ತು ಜನರಲ್ಲಾಗಿ ಸಂತೋಷ, ಜನರಲ್ ಹ್ಯಾಪಿನೆಸ್, ಸಾಮಾನ್ಯ ಸುಖ ದುಃಖಗಳು, ಇದನ್ನು ನಾವು ಪ್ರಶ್ನೆ ಪ್ರಾರಂಭದಲ್ಲೇ ಹೇಳಿದೆ. ಯಾರು ಏನೇ ಪ್ರಶ್ನೆ ಕೇಳಲಿ ಅವನಿಗೆ ಆ ಸಮಯದಲ್ಲಿ ಲಗ್ನವನ್ನು ನೋಡಿ, ಲಗ್ನದಲ್ಲಿ ಏನಾದರೂ ಶುಭಗ್ರಹಗಳಿದ್ದರೆ ಅನುಕೂಲ, ಅವನೇನು ಪ್ರಶ್ನೆಯನ್ನು ಕೇಳ್ತಾನೋ ಅದು ಮುಂದೆ ಅನುಕೂಲ ಆಗ್ತದೆ. ಅದೇ ಪಾಪಗ್ರಹಗಳ ಸಂಬಂಧ ಬಂತಂದರೆ ಅವನೇನು ಪ್ರಶ್ನೆ ಕೇಳ್ತಾನೋ ಅದಕ್ಕೆ ಪ್ರತಿಕೂಲವಾದ ಉತ್ತರ ಬರುತ್ತೆ. ಇದು ಸಾಮಾನ್ಯ ಸೂತ್ರ. ಲಗ್ನದಲ್ಲಿ ಏನಾದರೂ ಪಾಪಗ್ರಹಗಳು ಇದ್ದರೆ ಪ್ರಶ್ನೆ ಕೇಳೋ ಚಕ್ರ ಸಮಯಕ್ಕೆ ಜಾತಕದಲ್ಲೂ ಇದೇ ರೂಲ್ ಫಾಲೋ ಆಗ್ತದೆ, ಪ್ರಶ್ನೆಯಲ್ಲಿ ಕೂಡ ಇದೇ ರೂಲ್ ನೋಡ್ತೇವೆ. ಪ್ರಶ್ನೆ ಹಾಕುವ ಕಾಲಕ್ಕೆ ಲಗ್ನದಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ ದೇಹ ಪೀಡೆ, ಜಗಳ, ಕಷ್ಟಗಳು ಬರುತ್ತೆ. ಪಾಪಗ್ರಹಗಳು ಲಗ್ನವನ್ನು ನೋಡೋದಾಗಲಿ ಹೆಚ್ಚು ಪ್ರಯಾರಿಟಿ ಲಗ್ನದಲ್ಲಿ ಇರೋದು. ಲಗ್ನವನ್ನು ನೋಡೋದಕ್ಕೆ ಅಷ್ಟು ಜಾಸ್ತಿ ಬಲ ಇರಲ್ಲ, ಲಗ್ನದಲ್ಲಿ ಇರೋದಕ್ಕೆ ಹೆಚ್ಚಿನ ಬಲ ಹೇಳ್ತೇವೆ. ಅದೇ ಸಮಯದಲ್ಲಿ 4ನೇ ಮನೆಯಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ 4ನೇ ಮನೆಗೆ ಸಂಬಂಧಪಟ್ಟದ್ದು ಏನಿರ್ತದೆ? 4ನೇ ಮನೆ ಸುಖ, ತಾಯಿಯಿಂದ ಅನುಕೂಲತೆ, ಕಂಫರ್ಟ್, ಆಮೇಲೆ ವಿದ್ಯೆ, ಇದೆಲ್ಲ ಬರ್ತದೆ. ಪ್ರಾಪರ್ಟೀಸು ಇದೆಲ್ಲ ಆಗ್ತದೆ. ಅದೇ ಆ ಮನೆಯಲ್ಲಿ ಪಾಪಗ್ರಹಗಳೇನಿದ್ದರೆ ಅಸಮಾಧಾನ, ಮನೆಯಲ್ಲಿ ಗಲಾಟೆ, ಬಂಧು ವರ್ಗದೊಂದಿಗೆ ಭಿನ್ನಾಭಿಪ್ರಾಯ, ಇದೆಲ್ಲ ಆಗ್ತದೆ. ಇದೊಂದಕ್ಕೆ ಅಲ್ಲ, ಎಲ್ಲದಕ್ಕೂ ಅಪ್ಲೈ ಮಾಡ್ಕೊ. ಪ್ರಶ್ನೆ ಕೇಳೋ ಕಾಲಕ್ಕೆ ಸಪ್ತಮದಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ ಮದುವೆ ಆಗದೇ ಇದ್ದರೆ ಮದುವೆ ಡಿಲೇ ಆಗ್ತದೆ, ಬೇಗ ಇವನಿಗೆ ಬೇಕಾದಂಥ ಸಂಬಂಧ ಸಿಗುವುದಿಲ್ಲ. ಮದುವೆ ಆಗಿದ್ದರೆ ಹೆಂಡತಿ ಅಥವಾ ಗಂಡನ ಜೊತೆ ಭೇದಾಭಿಪ್ರಾಯ, ಪಾರ್ಟ್ನರ್ಶಿಪ್ ಅವರಿಬ್ಬರ ಮಧ್ಯೆ ಅನುಕೂಲತೆ ಇಲ್ಲದೇ ಇರೋದು, ವ್ಯಾಪಾರದಲ್ಲಿ ತೊಂದರೆಗಳಾಗೋದು, ಮಿಸ್ಕಮ್ಯುನಿಕೇಷನ್ ಆಗೋದು, ಅಷ್ಟು ಕೋಆರ್ಡಿನೇಷನ್, ಕೋಆಪರೇಷನ್ ಜೊತೆಗಿರೋರ ಜೊತೆ ಇಲ್ಲದೇ ಇರೋದು, ಸಪ್ಲೈಯರ್ಗೂ ಅಥವಾ ಸೆಲ್ಲರ್ಗೂ ಅವರಿಬ್ಬರ ಮಧ್ಯೆ ಒಂದು ರಿಲೇಷನ್ಶಿಪ್ ಸರಿ ಇರಲ್ಲ, ಇದಾಗ್ತದೆ. ದಶಮ ಸ್ಥಾನದಲ್ಲಿ ಪಾಪಗ್ರಹ ಇದ್ದರೆ ಉದ್ಯೋಗದಲ್ಲಿ ತೊಂದರೆ, ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಹೆಚ್ಚಿನ ವಿದ್ಯೆ ಅಧ್ಯಯನ ಮಾಡೋಕ್ಕೆ ತೊಂದರೆ, ಸಂತಾನ, ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಮಕ್ಕಳಿಂದ ಏನಾದರೂ ಉಪದ್ರವ, ಅವರಿಂದ ಹಣ ಖರ್ಚಾಗೋದು, ಇದೆಲ್ಲ ಇರ್ತದೆ. ಹೀಗೆ ಯಾವ ಭಾವಸ್ಥಾನದಲ್ಲಿ ಪಾಪಗ್ರಹಗಳಿರ್ತದೋ ಆ ಭಾವದ ಫಲ ಹೇಳ್ತೇವೆ. ಸೇಮ್ ಕೆಲವಿನ ಜನಕ್ಕೆ ಜಾತಕ ಇರೋದಿಲ್ವಲ್ಲ, ಸೊ ಜಾತಕ ಇಲ್ಲದಾಗ ಏನು ಮಾಡ್ತೇವೆ, ಅವನೇನಾದರೂ ಪ್ರಶ್ನೆಗಳು ಕೇಳಿದಾಗ ಆ ಪ್ರಶ್ನೆ ಸಮಯದಲ್ಲಿ ಕೇಳಿದಂಥ ಚಕ್ರವನ್ನೇ ಜಾತಕ ಚಕ್ರ ಅಂತ ಅಂದುಕೊಂಡು ಉತ್ತರವನ್ನು ಕೊಡ್ಬೋದು. ಆದರೆ ಲಾಂಗ್ ರನ್ನಲ್ಲಿ ನಾವು ಹೇಳಿಕ್ಕೆ ಬರೋಲ್ಲ. ಮ್ಯಾಕ್ಸಿಮಮ್ ಪ್ರೆಸೆಂಟ್ ವಿಷಯಗಳು ಹೇಳ್ಬೋದು, ಫ್ಯೂಚರ್ ವಿಷಯಗಳು ಸ್ವಲ್ಪ ಮಟ್ಟಿಗೆ ಹೇಳ್ಬೋದು, ಪೂರ್ತಿ ಹೇಳಿಕ್ಕೆ ಬರೋದಿಲ್ಲ. ಯಾಕೆಂದರೆ ದಶಗಳು ಡಾಮಿನೇಟ್ ಮಾಡ್ತಿರೋದ್ರಿಂದ ನಾವು ಪ್ರಶ್ನೆ ಚಕ್ರಗಳು ಹೇಳಿಕ್ಕೆ ಬರೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ 1 ವರ್ಷದ ತನಕ ನೀವು ಹೇಳ್ಬೋದು, ಯಾಕಂದರೆ ಪ್ರಶ್ನೆ ಚಕ್ರದ ಅಷ್ಟೇ ಎಫೆಕ್ಟ್ ಇರ್ತದೆ. ಅದರ ಮೇಲೆ ಹೇಳಬೇಕಾದ್ರೆ ಜಾತಕ ಬೇಕು. ಸಾಮಾನ್ಯವಾಗಿ ನೀವು ಹೇಳಬೇಕಾದ್ರೆ, ಸಾಮಾನ್ಯವಾದಂಥ ಸುಖ, ಸಾಮಾನ್ಯವಾದಂಥ ದುಃಖ ಬೇಕಾದರೆ ಪ್ರಶ್ನೆ ಚಕ್ರವನ್ನು ನೋಡಿ ಆ ಸಮಯದಲ್ಲಿ ಪಾಪಗ್ರಹಗಳು ಯಾವ ಮನೆಗಿದೆಯೋ ಆ ಮನೆಯಿಂದ ತೊಂದರೆ ಆಗ್ತದೆ, ಎಚ್ಚರ ಇದೆ ಅಂತ ಹೇಳಿ. ಶುಭಗ್ರಹಗಳು ಯಾವ ಮನೆಗೆ ಇರ್ತದೋ ಆ ಮನೆಗೆ ಸಂಬಂಧಪಟ್ಟ ಅನುಕೂಲದ ಆಗ್ತದೆ ಅಂತ ಹೇಳಿ. ಇದು ಸಾಮಾನ್ಯವಾಗಿ ನಾವು ಹೇಳುವಂಥ ವಿಚಾರ. ನಂತರ ಮತ್ತೆ ಹೇಳ್ತಾರೆ ಪ್ರವಾಸ ಮತ್ತು ಕಾರ್ಯದ ಬಗ್ಗೆ. ವಿದೇಶಕ್ಕೆ ಹೋಗಬೇಕು ಅಥವಾ ದೂರ ದೇಶಕ್ಕೆ ಹೋಗಬೇಕು, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಭಾಳ ಜನ ಕೇಳ್ತಾ ಇರ್ತಾರೆ. ಸೂತ್ರ ಏನಂತಂದರೆ, 7ನೇ ಮನೆಯಲ್ಲಿ ಗ್ರಹಗಳು, ಒಂದು ವೇಳೆ 7ನೇ ಮನೆಯಲ್ಲಿ ಯಾವ ಪಾಪಗ್ರಹಗಳೇನಾದರೂ ಇದ್ದರೆ ಆ ಗ್ರಹಗಳು ಪ್ರವಾಸಕ್ಕೆ ಅಡ್ಡಿಯನ್ನು ಸೂಚನೆ ಮಾಡ್ತದೆ. ಪಾಪಗ್ರಹಗಳು ಪ್ರಶ್ನೆ ಕೇಳುವ ಸಮಯದಲ್ಲಿ 7ನೇ ಮನೆಯಲ್ಲಿದ್ದಂಥ ಪಾಪಗ್ರಹಗಳು ನಾವು ಪ್ರಯಾಣಗಳಿಗೆ, ವಿದೇಶಕ್ಕೆ ಮಾತ್ರವೇ ಅಲ್ಲ,
ಜನರೆಲ್ಲ ಒಂದು ಕೆಲಸಕ್ಕೋಸ್ಕರ ಇನ್ನೊಂದು ಊರಿಗೆ ಹೋಗ್ತಾ ಇರ್ತೇವಲ್ಲ, ಆ ಸಮಯದಲ್ಲಿ 7ನೇ ಮನೆ ಅಂದರೆ ಪಾಪಗ್ರಹಗಳಿದ್ದರೆ ಅದು ತೊಂದರೆ ಆಗ್ತದೆ ಅಂತ ಹೇಳ್ತೇವೆ. 10ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ಅಥವಾ ನಾವು ಮಾಡಬೇಕಂತಂಬ ಕೆಲಸದಲ್ಲಿ ವಿಘ್ನ ಆಗ್ತದೆ. 7ನೇ ಮನೆಗಿದ್ರೆ ಹೋಗೋದೇ ಕಷ್ಟ. ಅದು ಬೇರೆ ಬೇರೆ ಕಾರಣಗಳಿರ್ಬೋದು, ಟಿಕೆಟ್ ಬುಕ್ ಆಗದೇ ಇರ್ಬೋದು, ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗಿರ್ಬೋದು, ಈ ಥರ ಆಗ್ತದೆ. ಅದೇ 10ನೇ ಮನೆಯಲ್ಲಿದ್ದರೆ ಪ್ರಯಾಣಗಳೇನೋ ಚೆನ್ನಾಗಿ ಆಗ್ತದೆ. ಇವನು ಯಾವುದಕ್ಕೋಸ್ಕರ ಕೆಲಸಕ್ಕೆ ಹೋಗ್ತಾನಲ್ಲ, ಆ ಕೆಲಸದಲ್ಲಿ ತೊಂದರೆಗಳು, ನಷ್ಟ ಆಗೋದು, ಅಡಚಣೆಗಳು ಈ ಥರ ಬರ್ತದೆ 10ನೇ ಮನೆಯಲ್ಲಿ ಪಾಪಗ್ರಹಗಳು ಇದ್ದಾಗ. ಒಂದು ವೇಳೆ ಶುಭ ಗ್ರಹಗಳ ದೃಷ್ಟಿ ಇಲ್ಲದೇ ಇದ್ದರೆ ಕೋರಿದಂಥ ಕೆಲಸ ಅತ್ಯಂತ ಕಷ್ಟಪಟ್ಟು ಸಿದ್ಧಿಸ್ತದೆ. ಒಂದು ವೇಳೆ 7ನೇ ಮನೆಗೆ ಶುಭ ಗ್ರಹಗಳಿದ್ರೆ ಅನುಕೂಲ, ಪ್ರಯಾಣ ಸ್ಮೂತ ಆಗ್ತದೆ. 10ನೇ ಮನೆಗೆ ಶುಭ ಗ್ರಹಗಳಿದ್ರೆ ಯಾವ ಪರ್ಪಸ್ಸಿಗೋಸ್ಕರ ಟ್ರಾವೆಲ್ ಮಾಡ್ತಾ ಇದ್ದಾನೆ ಅದು ಅನುಕೂಲ ಆಗ್ತದೆ. ಶುಭ ಗ್ರಹಗಳ ಸಂಬಂಧ ಇದ್ದರೆ ಹೆಚ್ಚು ಕಷ್ಟ ಇಲ್ಲಾರ್ದೆ ಸ್ಮೂತಾಗಿ ಆಗ್ತದೆ. ಪಾಪಗ್ರಹಗಳಿದ್ದರೆ ಸ್ಮೂತಾಗಿ ಆಗೋದಿಲ್ಲ. 10ನೇ ಮನೆಗೆ ಪಾಪಗ್ರಹ ಇದ್ದರೆ ಕಾರ್ಯನಾಶ ಆಗ್ತದೆ. 7ನೇ ಮನೆ ಪಾಪಗ್ರಹಗಳಿದ್ದರೆ ಪ್ರಯಾಣದಲ್ಲಿ ತೊಂದರೆ ಆಗ್ತದೆ. ಹೀಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರಾದರೂ ಈ ಥರ ಜನರಲ್ಲಾಗಿ ಈ ಥರ ಪ್ರಶ್ನೆ ಕೇಳಿದಾಗ ಈ ರೀತಿ ನಾವು ಉತ್ತರ ಕೊಡಬೇಕಾಗತ್ತೆ. ಅಥವಾ ಸ್ತ್ರೀ ಸಂಬಂಧದ ವಿಚಾರ ಭಾಳ ಜನ ಕೇಳ್ತಾ ಇರ್ತಾರೆ, ಒಂದು ಹುಡುಗಿಯನ್ನು ಅಂದುಕೊಂಡಿದ್ದೇನೆ, ಮದುವೆ ಆಗಲಿಕ್ಕೆ ಅವಕಾಶ ಉಂಟಾ, ಏನಾದರೂ ಸೌಖ್ಯ ಸಿಗಬಹುದಾ, ಈ ರೀತಿ ಪ್ರಶ್ನೆ ಕೇಳಿದಾಗ ಇದನ್ನು ನಾವು ನೋಡ್ತೇವೆ. ಚಂದ್ರನಿಗೆ ಅವನು ಪ್ರಶ್ನೆ ಕೇಳುವಂಥ ಸಮಯಕ್ಕೆ ಚಂದ್ರಗ್ರಹವನ್ನು ಏನಾದರೂ ಪಾಪಗ್ರಹಗಳನ್ನು ನೋಡಿದರೆ ಅಥವಾ ಅವ್ರ ಜೊತೆ ಏನಾದರೂ ಪಾಪಗ್ರಹಗಳು ಇದ್ದರೆ ಸ್ತ್ರೀಯರೊಂದಿಗೆ ಕಲಹ ಆಗ್ತದೆ. ಅದೇ ಮನೆ ಹೆಣ್ಣು ಮಕ್ಕಳಾಗ್ಬೋದು, ಕೊಲೀಗ್ಸ್ ಆಗ್ಬೋದು, ಪ್ರೀತಿಸಿಕೊಂಡಂಥ ಹುಡುಗಿ ಆಗ್ಬೋದು, ಆ ಹುಡುಗಿ ಜೊತೆ ಗಲಾಟೆ ಆಗ್ತದೆ. ಚಂದ್ರ ಅಂದರೆ ಏನು? ಮನಸ್ಸು. ಆ ಮನಸ್ಸಿನ ಜೊತೆ ಪಾಪಗ್ರಹಗಳೇನಾದರೂ ಇದ್ದರೆ ಆ ಸಮಯದಲ್ಲಿ ತೊಂದರೆ ಆಗ್ತದೆ. ನಿತ್ಯದಲ್ಲೂ ಕೂಡ ನಾವು ನೋಡ್ಕೊಳ್ಳಿ, ನಮ್ಮ ನಕ್ಷತ್ರಕ್ಕೆ 8ನೇ ನಕ್ಷತ್ರದಲ್ಲಿ, ಜನ್ಮ ನಕ್ಷತ್ರದಿಂದ 8ನೇ ನಕ್ಷತ್ರಕ್ಕೆ ಯಾವಾಗಾದರೂ ಚಂದ್ರ ಪ್ರವೇಶ ಮಾಡ್ತಾನೋ ಅಂದರೆ ಏನು, ನೈದನ ತಾರೆ ಅಂತೇವೆ. 7ನೇ ನಕ್ಷತ್ರ ಆ ಪ್ರವೇಶ ಮಾಡಿದಾಗೆಲ್ಲ ಏನಾಗ್ತದೆ, ನಮಗೆ ಏನೋ ಒಂದು ತೊಂದರೆಗಳಾಗ್ತಾ ಇರುತ್ತೆ, ಮನಸ್ಸು ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಜಾತಕದಲ್ಲಿ ಇನ್ನು ನಾವು ಪ್ರಾಣದಶೆ, ಸೂಕ್ಷ್ಮದಶೆ ಆ ಹಂತದಲ್ಲಿ ಹೋದರೆ ಸಪ್ತಮಾಧಿಪತಿ ಜೊತೆ ಪಾಪಗ್ರಹಗಳ ದಶೆ ಯಾವಾಗ ಬಂದ್ರೂ ಗೋಚಾರದಲ್ಲಿ ಶನಿ ಆಗಲಿ ಅಥವಾ ಅಷ್ಟಮಾಧಿಪತಿ ಆಗಲಿ ನಮ್ಮ ಸಪ್ತಮ ಸ್ಥಾನವನ್ನು ನೋಡಿದ್ರೂ ಸಣ್ಣ ಪುಟ್ಟ ಗಲಾಟೆಗಳು ಶುರುವಾಗ್ತದೆ. ಇದ್ದಕ್ಕಿದ್ದಂಗೆ ಮನೆಗೆ ಶುರುವಾಗ್ತದೆ. ಯಾವುದೋ ಒಂದು ಕಾರಣನೇ ಇರಲ್ಲ, ಅಥವಾ ಕಾರಣವನ್ನು ಸೃಷ್ಟಿ ಮಾಡಿಕೊಂಡು ಬೇಕಾದ್ರೆ ಜಗಳ ಆಡ್ತಾರೆ. ಸೊ ವಿಶೇಷವಾಗಿ ಸ್ತ್ರೀಯರು ಅಂತಂದಾಗ ಮನಸ್ಸಿನ ಬಲ, ಚಂದ್ರನನ್ನು ನೋಡ್ತೇವೆ. ಸೊ ಚಂದ್ರನ ಜೊತೆ ಏನಾದರೂ ಪಾಪಗ್ರಹಗಳಿದ್ದರೆ ಅಥವಾ ಪಾಪಗ್ರಹಗಳು ಚಂದ್ರನ ನೋಡಿದರೆ ಕಲಹಗಳು ಮುಂದುವರಿತದೆ. ಅಥವಾ 4ನೇ ಮನೆ, 7ನೇ ಮನೆಯಲ್ಲಿ ಪಾಪಗ್ರಹಗಳಿದ್ರೆ, 7ನೇ ಮನೆ ಅಂತಂದರೆ ಏನು? ಹೆಂಡತಿ. 4ನೇ ಮನೆ ಅಂತಂದರೆ ಏನು? ತಾಯಿ ಜೊತೆ ಜಗಳಾಡೋದು. ಸೊ 4ನೇ ಮನೆ ಏನಾಗ್ತದೆ? 7ನೇ ಮನೆ ಆಗ್ತದೆ. ಸೊ ಆ ಸ್ಥಾನದಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ ಕಲಹಗಳು ಉಂಟಾಗ್ತದೆ. ಸೊ ಮನೆಯಲ್ಲಿ ಹೆಣ್ಣು ಮಕ್ಕಳ ಗಲಾಟೆಗಳು, ಈ ಥರ ಪ್ರಶ್ನೆಗಳು ಯಾರು ಕೇಳ್ತಿರ್ತಾರಲ್ಲ, ಆ ಸಮಯದಲ್ಲಿ ಇಂಥ ಸಮಯದಲ್ಲಿ ಅನುಕೂಲಕ್ಕೆ ಸ್ವಲ್ಪ ಜಾಗ್ರತೆಯಾಗಿರಬೇಕು ಅಂತ ನಾವು ಹೇಳ್ತೇವೆ. ಮತ್ತೊಂದು ಶ್ಲೋಕ, ತಂದೆ ಬಗ್ಗೆ ರಿಲೇಷನ್ಶಿಪ್. ಒಂದೊಂದ್ಸಲ ತಂದೆ ಇರುವ ಸ್ಥಳ ನಾವು ಇದನ್ನು ನೋಡಿದ್ದೇವೆ, ಮಿಸ್ಸಿಂಗ್ ಫಾದರ್ ಅಂತ ಹೇಳಿದ್ದೇವೆ. ಸೊ ತಂದೆಗೆ ನಾವು ಏನು ಹೇಳ್ತೇವೆ? ಕಾರಕ ಸೂರ್ಯನನ್ನು ಹೇಳ್ತೇವೆ. ಪ್ರಶ್ನೆ ಕೇಳೋ ಕಾಲಕ್ಕೆ ಸೂರ್ಯನ ಜೊತೆ ಶುಭಗ್ರಹಗಳ ಸಂಬಂಧ ಇದ್ದರೆ, ಶುಭಗ್ರಹಗಳ ಜೊತೆಗಿದ್ದರೆ ತಂದೆಗೂ ಮಗನಿಗೂ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಅದೇ ಪಾಪಗ್ರಹಗಳ ಸಂಬಂಧ ಬಂತು ಅಂದ್ಕೊಳ್ಳಿ, ರಿಲೇಷನ್ಶಿಪ್ ಅಷ್ಟು ಅನುಕೂಲ ಇರಲ್ಲ. ಯಾರೇ ಆಗಲಿ, ಒಬ್ಬರ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿದೆಯಾ ಅಂತಂದಾಗ ಆ ಕಾರಕತ್ವನ ಜೊತೆ ಗೋಚಾರದಲ್ಲಾಗಲಿ ಜಾತಕದಲ್ಲಾಗಲಿ ಶುಭಗ್ರಹಗಳ ಸಂಬಂಧ ಇರಬೇಕು. ಜಾತಕದಲ್ಲಿ ನೋಡಿದ್ರೆ ಪರ್ಮನೆಂಟ್, ಜೀವನ ಪರ್ಯಂತ ಅವ್ರ ಜೊತೆ ಆನಂದವಾಗೇ ಇರ್ತಾರೆ. ಗೋಚಾರದಲ್ಲಿ ಸದ್ಯಕ್ಕೆ ಹೇಗಿದೆ, ಪ್ರಶ್ನೆಯಲ್ಲಿ ಕೂಡ ಸದ್ಯಕ್ಕೆ ಹೇಗಿರುತ್ತೆ ಅವ್ರ ರಿಲೇಷನ್ಶಿಪ್ ಹೇಳ್ಬೋದು. ಸೊ ಒಂದೊಂದ್ಸಲ ಮಿಸ್ ಆಗಿರ್ತಾನೆ ಅಂತ ಅಂದ್ಕೊಳ್ಳಿ, ತಂದೆ ಏನಾದರೂ
ತಂದೆಯ ಸ್ಥಳವನ್ನು ಕುರಿತು ಪ್ರಶ್ನಿಸಿದಾಗ ಸೂರ್ಯನು ಲಗ್ನದಿಂದ 8ನೇ ಮನೆಯಲ್ಲಿದ್ದರೆ, ಶುಭಗ್ರಹಗಳ ಅಥವಾ ಸಂಯೋಗ ಅಥವಾ ದೃಷ್ಟಿ ಇಲ್ಲದೇ ಇದ್ದರೆ, ತಂದೆ ಈಗ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗಿದ್ದಾನೆ, ಇರೋವಂಥ ಪ್ಲೇಸ್ ಚೇಂಜ್ ಮಾಡ್ತಾ ಇರ್ತಾನೆ ಅಂತ ಅರ್ಥ. ಯಾರಾದರೂ ಮಿಸ್ಸಿಂಗ್ ಪರ್ಸನ್ ಬಗ್ಗೆ ಕೇಳಿದಾಗ ಈ ರೀತಿ ಕೂಡ ನೋಡ್ಬೋದು. ಪ್ರಶ್ನೆ ಕೇಳುವ ಸಮಯದಲ್ಲಿ ಪಿತೃಕಾರಕನಾದಂಥ ಸೂರ್ಯಗೆ ಪಾಪಗ್ರಹಗಳ ಸಂಬಂಧ ಬಂದರೆ, ವಿಶೇಷತಃ ಅಷ್ಟಮ ಸಂಬಂಧ ಬಂದರೆ ದೂರ ಹೋಗ್ತಾ ಇದ್ದಾನೆ, ಇರೋ ಜಾಗದಲ್ಲಿ ಇಲ್ಲ, ಬೇರೆ ಕಡೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತೇವೆ. ಅದೇ ಶುಭಗ್ರಹಗಳ ಸಂಬಂಧ ಇದ್ದರೆ ಇರೋ ಜಾಗದಲ್ಲೇ ಇದ್ದಾನೆ ಅಂತ ಹೇಳ್ಬೋದು. ಅದೇ ಅಷ್ಟಮದಲ್ಲಿ ಇಲ್ಲ ಅಂತ ಅಂದ್ಕೊಳ್ಳಿ, ಅವನು ಎಲ್ಲಿ ಮಿಸ್ ಆಗಿಲ್ಲ, ಎಲ್ಲಿದ್ದಾನೋ ಅಲ್ಲೇ ಇರ್ತಾನೆ, ಏನು ಚಿಂತೆ ಮಾಡಬೇಡಿ ಅಂತ ಹೇಳ್ತೇವೆ. ಅಷ್ಟಮದಲ್ಲಿದ್ದರೆ ಸ್ವಲ್ಪ ಚಿಂತೆ ಮಾಡಬೇಕಾಗ್ತದೆ, ಈ ರೀತಿ ಹೇಳ್ಬೋದು. ಇನ್ನು ಕೆಲವಿನ ಜನ ಹಳೆ ಕಾಲದಲ್ಲಿ ಇದು ನೋಡ್ತಿದ್ರು, ಈಗ ಯಾರು ಇದನ್ನು ನೋಡಲ್ಲ. ಹಳೆ ಕಾಲದಲ್ಲಿ, ರಾಜರ ಕಾಲದಲ್ಲಿ ಜ್ಯೋತಿಷರನ್ನು ಒಂಥರ ಟೆಸ್ಟ್ ಮಾಡ್ತಿದ್ರು. ಒಂದು ಪದಾರ್ಥನ ಮುಂದಿಟ್ಟು, ಈ ಪದಾರ್ಥ ರುಚಿ ಹೇಗಿದೆ ಹೇಳಿ, ಅಥವಾ ನಾನು ಯಾವ ಥರ ಪದಾರ್ಥವನ್ನು ತಿಂದಿದ್ದೇನೆ ಹೇಳಿ, ಅವರನ್ನು ಪರೀಕ್ಷೆ ಮಾಡ್ತಿದ್ರಿ. ಆವಾಗ ಪ್ರಶ್ನಚಕ್ರದಲ್ಲಿ ಕೂಡ ಆ ಪರೀಕ್ಷೆಯನ್ನು ಮಾಡಲಿಕ್ಕೆ ಬೇಕಾದ ಸೂತ್ರಗಳನ್ನು ಹೇಳ್ತಾರೆ. ಸೂರ್ಯ ಒಂಥರ ತೀವ್ರವಾದಂಥ ರುಚಿ ಅಥವಾ ತುಂಬ ಖಾರ, ಇದು ಸೂರ್ಯ ಸೂಚನೆ ಮಾಡ್ತಾನೆ. ಚಂದ್ರ ಬಂದು ಸಾಲ್ಟಿ, ಉಪ್ಪುವನ್ನು ಸೂಚನೆ ಮಾಡ್ತಾನೆ. ಕುಜ ಬಂದು ಕಹಿ, ಬುಧ ಬಂದು ಮಿಶ್ರಮ, ಎಲ್ಲ ಮಿಶ್ರಮ ರುಚಿ ಅಂತ ಹೇಳ್ತೇವೆ, ಅದು ಸೂಚನೆ ಮಾಡ್ತಾನೆ. ಗುರುಗ್ರಹ ಸ್ವೀಟ್ ಅಂತ ಹೇಳ್ತಾರೆ. ಒಂದು ವೇಳೆ ಜಾತಕದಲ್ಲಿ ಕೂಡ 6ನೇ ಮನೆಗೆ ಏನಾದರೂ ಗುರು ಇದ್ದ ಅಂತ ಅಂದ್ಕೊಳ್ಳಿ, ಅವ್ರು ತುಂಬ ಸ್ವೀಟ್ ಇಷ್ಟಪಡ್ತಾರೆ, ಸ್ವೀಟ್ ತಿಂದು ದಪ್ಪ ಆಗ್ತಾರೆ. ಗುರು ಸಿಹಿ, ಶುಕ್ರ ಬಂದು ಹುಳಿಯನ್ನು ಸೂಚನೆ ಮಾಡ್ತಾನೆ. ಶನಿ ಬಂದು ಕಷಾಯ, ತುಂಬ ಕಹಿ, ಕಷಾಯದ ರುಚಿ ಅಂತ ಹೇಳ್ತೇವೆ, ಅದು ಸರ್ವತಃ ಇಷ್ಟಪಡೋದಿಲ್ಲ ಯಾರು. ಇನ್ನು ರಾಹು ಅಂತಂದರೆ ಅದನ್ನೇಂತೀವಿ ನಾವು, ಸಪ್ಪಗಿರ್ತದೆ, ರುಚಿಯೇ ಇರಲ್ಲ ರಾಹು ಅಂದಾಗ. ಬಟ್ ಇಲ್ಲಿ ಹೇಳಿಲ್ಲ, ನಿಜವಾಗಿ ಜಾತಕದಲ್ಲಿ ಹೇಳೋ ಕಾಲಕ್ಕೆ ಹೇಳ್ತಾರೆ, ರಾಹು ಅಂತಂದರೆ ಒಂಥರ ನಾವು ಬಬಲ್ ಗಮ್ ಚೆನ್ನಾಗಿ ರಸವನ್ನು ಹೀರಿಬಿಟ್ಟು ಕೊನೆಗೆ ಏನಿರ್ತದೆ, ಯಾವುದೋ ಒಂದು ಅಗಿತಾ ಇರಬೇಕಷ್ಟೇ, ಅದು ಟೇಸ್ಟ್ ಏನಿರಲ್ಲ, ಅದು ರಾಹು. ಸೊ ಇದಕ್ಕೆ ಸೂತ್ರ ಏನು ಹೇಳ್ತಾರೆ ಅಂದರೆ, ಟೇಸ್ಟ್ ಹೇಗಿದೆ, ಆಹಾರದ ರುಚಿ ಹೇಗಿದೆ ಅಂತಂಬ ಪ್ರಶ್ನೆ ಕೇಳಿದಾಗ, ಇದು ಹಿಂದೆ ಈ ವೈದ್ಯರು ಕೂಡ ಇದನ್ನು ಹೇಳ್ತಿದ್ರು. ಯಾವ ಥರ ಪದಾರ್ಥವನ್ನು ತಿಂದು ಬಂದಿದ್ದಾನೆ ಅದನ್ನು ಕೂಡ ಇದೇ ಸೂತ್ರವನ್ನು ನೋಡಿ ಹೇಳ್ತಿದ್ರು. ಲಗ್ನಕ್ಕೆ, ಪ್ರಶ್ನೆ ಚಕ್ರದಲ್ಲಿ ಪ್ರಶ್ನೆ ಕೇಳಿದ ಸಮಯಕ್ಕೆ ಲಗ್ನಕ್ಕೆ ದೃಷ್ಟಿ ಮಾಡುವಂಥ ಗ್ರಹ ಯಾವುದಿದೆ, ಅಥವಾ ಆ ಸಮಯದಲ್ಲಿ ಕೇಂದ್ರ ಸ್ಥಾನದಲ್ಲಿರುವಂಥ ಬಲವಾದ ಗ್ರಹ, ಅವನು ಸೂಚಿಸುವಂಥ ರುಚಿಯೇ ಮುಖ್ಯವಾದಂಥ ಪದಾರ್ಥ ಅಥವಾ ಮುಖ್ಯವಾಗಿ ತಿಂದಿದ್ದಾನೆ ಅಂತ ಹೇಳ್ತಾರೆ. ಸೊ ಲಗ್ನವನ್ನು ನೋಡುವ ಗ್ರಹ ಅಥವಾ ಕೇಂದ್ರ ಸ್ಥಾನದಲ್ಲಿ ಬಲವಾದಂಥ ಗ್ರಹ, ಲಗ್ನವನ್ನು ಯಾವ ಗ್ರಹ ನೋಡಿಲ್ಲ ಅಂತ ಅಂದ್ಕೊಳ್ಳಿ, ಕೇಂದ್ರ ಸ್ಥಾನದಲ್ಲಿ ಬಲವಾದಂಥ ಗ್ರಹ ಯಾವುದಿದೆ ಆ ರುಚಿ ತುಂಬ ಮುಖ್ಯವಾಗಿರ್ತದೆ. ಆ ಪದಾರ್ಥವನ್ನು ಹೆಚ್ಚು ಇಷ್ಟಪಟ್ಟಿರ್ತಾನೆ, ಆ ರುಚಿಯನ್ನು ತಿಂದಿರ್ತಾನೆ, ಅಥವಾ ಆ ರುಚಿ ಡಾಮಿನೇಟ್ ಮಾಡಿರುತ್ತೆ. ಈ ರೀತಿ ಒಂದು ಸೂತ್ರ. ಉಳಿದಂಥ ರುಚಿಗಳ ಬಗ್ಗೆ ಆ ಗ್ರಹಗಳಲ್ಲಿ ಅವಳ ಬಲಕ್ರಮ ಯಾವುದು ಹೆಚ್ಚು ಬಲ ಇದೆ, ನಿಮಗೆ ಜಾತಕದಲ್ಲಿ ಷಡ್ಬಲವನ್ನು ನೋಡಿದ್ರೆ ಹೇಳ್ಬೋದು. ಆಯಾ ಗ್ರಹಗಳ ಬಲಕ್ಕೆ ತಕ್ಕಂತೆ ನೆಕ್ಸ್ಟ್ ಟೇಸ್ಟ್ ಯಾವ ತಿಂದಿದ್ದೀರಿ, ನೆಕ್ಸ್ಟ್ ಪದಾರ್ಥ ಯಾವ ತಿಂದಿರ್ತೀರಿ, ಅಥವಾ ನೆಕ್ಸ್ಟ್ ಚೆನ್ನಾಗಿರುವಂಥ ಫುಡ್ ಯಾವುದು ಅಂತ ಹೇಳಬಹುದು. ಸೊ ರುಚಿ ಸೂಚಿಸುವಂಥ ಗ್ರಹ ಶುಭ ಗ್ರಹಗಳ ಮನೆಯಲ್ಲಿದ್ದರೆ ಒಳ್ಳೆ ರುಚಿ ಇರುತ್ತೆ. ಯಾವ ರುಚಿ, ಈ ಲಗ್ನವನ್ನು ಸಪೋಸ್ ಗುರು ನೋಡ್ತಾ ಇದ್ದೇನೆ ಅಂತ ಅಂದ್ಕೊಳ್ಳಿ, ಗುರು ಸ್ವೀಟ್ ಅಂತ, ಆ ಗುರು ಒಳ್ಳೆ ಪ್ಲೇಸಲ್ಲಿ ಇರಬೇಕು, ಶುಭಗ್ರಹಗಳ ಜೊತೆ ಇರಬೇಕು. ಶುಭಗ್ರಹಗಳ ಮನೆ ಅಂದರೆ ಯಾವುದು? ಗುರುವಿನ ಮನೆ ಅಥವಾ ಶುಕ್ರನ ಮನೆ ಅಥವಾ ಬುಧನ ಮನೆ, ಕರ್ಕ ಆದರೂ ಪರವಾಗಿಲ್ಲ, ಚಂದ್ರನ ಮನೆ, ಇವರ ಮನೆಗಳಲ್ಲಿದ್ದರೆ ರುಚಿಯಾಗಿದೆ. ಸೊ ಪಾಪಗ್ರಹಗಳ ಆಳುವಂಥ ಅವರ ಮನೆಯಲ್ಲಿದ್ದರೆ ಅಷ್ಟು ರುಚಿ ಇಲ್ಲ. ಒಂದು ವೇಳೆ ವಕ್ರಿಯಾಗಿದ್ದರೆ ಅವಾಗೇನು ಹೇಳ್ತಾರೆ, ಆ ಪದಾರ್ಥ ಫಸ್ಟ್ ತಿನ್ನೋದಿಲ್ಲ, ಬಿಟ್ಟುಬಿಟ್ಟಿರ್ತಾನೆ, ನೆಕ್ಸ್ಟ್ ತಿಂತಾನೆ, ಆವಾಗ ಅದರ ರುಚಿ ಗೊತ್ತಾಗ್ತದೆ. ಮೊದಲನೇ ಸಾರಿ ಬಡಿಸಿದಾಗ ಅವ್ನು ತಿನ್ನೋದಿಲ್ಲ, ಸೆಕೆಂಡ್ ಟೈಮ್ ತಿನ್ನೋದು. ಇನ್ನು ಕೆಲವರು ಏನು ಹೇಳ್ತಾರೆ, ಫಸ್ಟ್ ಟೈಮ್ ತಿಂದಾಗ ಟೇಸ್ಟ್ ಗೊತ್ತಾಗಲ್ಲ, ಮತ್ತೆ ಸೆಕೆಂಡ್ ಟೈಮ್ ತಿಂದಾಗ ಟೇಸ್ಟ್ ಗೊತ್ತಾಗ್ತದೆ. ಯೂಶ್ವಲಿ ಹೇಳ್ತಾರೆ, ಬಿಸಿಬೇಳೆ ಭಾತ್ ಇರ್ತದೆ,
ಬಿಸಿಬೇಳೆಭಾತ್ ಬಿಸಿ ಬಿಸಿಯೇ ತಿಂದಾಗಿಂತಲೂ ಅದು ತಣ್ಣಗಾದ್ಮೇಲೆ ತಿಂದ್ರೇ ಟೇಸ್ಟ್ ಗೊತ್ತಾಗುತ್ತೆ, ಬಿಸಿಯಲ್ಲಿ ಟೇಸ್ಟ್ ಗೊತ್ತಾಗೋದೇ ಇಲ್ಲ. ಸೊ ವಕ್ರಿ, ಅದು ಒಂದು ಉಪಮಾನ ಹೇಳಿದೆ ಅಷ್ಟೆ. ಸೊ ಒಂದು ಗ್ರಹ ರುಚಿಯನ್ನು ಸೂಚಿಸುವಂಥ ಗ್ರಹ ವಕ್ರಿಯಾಗಿ ಏನಾದರೂ ಇದ್ದರೆ ಫಸ್ಟ್ ಟೈಮ್ ಅದರ ರುಚಿ ಅವನಿಗೆ ಗೊತ್ತಾಗಲ್ಲ, ಸೆಕೆಂಡ್ ಟೈಮ್ ಗೊತ್ತಾಗ್ತದೆ, ಮತ್ತೆ ನಂತರ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಅಥವಾ ನಂತರ ತಿಂತಾನೆ, ಮೊದಲನೇ ಸರಿ ತಿನ್ನಲ್ಲ ಅವನು ಅಂತ ಹೇಳ್ತಾರೆ. ಇದು ಈ ಸೂತ್ರದಲ್ಲಿ ಬರುತ್ತೆ. ಒಂದು ವೇಳೆ ಪ್ರಶ್ನೆ ಕೇಳೋ ಸಮಯದಲ್ಲಿ, ಈ ರುಚಿಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳೋ ಸಮಯದಲ್ಲಿ ಮೂರನೇ ಮನೆ ಬಲಿಷ್ಠವಾಗಿದ್ದರೆ ಸಾಲಿಡ್ ಫುಡ್ ತುಂಬ ತಿಂದಿರ್ತಾನೆ, ಮೂರನೇ ಮನೆ ಬಲಿಷ್ಠವಾಗಿದ್ದರೆ. ಅದೇ ನಾಲ್ಕನೇ ಮನೆ ಬಲಿಷ್ಠವಾಗಿದ್ದರೆ ದ್ರವ ಪದಾರ್ಥಗಳು ತಿಂದಿರ್ತಾನೆ. ಮೂರನೇ ಮನೆ ಬಲಿಷ್ಠವಾಗಿದ್ದರೆ ಸಾಲಿಡ್ ಫುಡ್ಡು, ನಾಲ್ಕನೇ ಮನೆ ಬಲಿಷ್ಠವಾಗಿದ್ದರೆ ದ್ರವ ಪದಾರ್ಥ. ಇದು ಹೆಚ್ಚು ನಾಡಿ ಹಿಡಿದು ನೋಡುವಂಥ ವೈದ್ಯರಿಗೆ ಅವನಿಗೆ ಗೊತ್ತಾಗ್ತದೆ ಏನು ಪದಾರ್ಥ ತಿಂದಿದ್ದಾನೆ, ಇವನಿಗೆ ಯಾವ ಪದಾರ್ಥ ಹೆಚ್ಚು ರುಚಿ, ಯಾವುದನ್ನು ಜಾಸ್ತಿ ಇಷ್ಟಪಡ್ತಾನೆ. ಅವನು ಹೇಳೋದು ಬೇಕಿಲ್ಲ, ಡಾಕ್ಟರ್ಗೆ ಮುಂಚೆನೇ ಅರ್ಥ ಆಗಿಬಿಡ್ತದೆ. ಸೊ ಸೂತ್ರ ಇಷ್ಟೇ. ನಮಗೆ ಇದು ಇವತ್ತಿನ ಕಾಲದಲ್ಲಿ ಎಷ್ಟು ಉಪಯುಕ್ತವೋ ನಮಗೆ ಗೊತ್ತಿಲ್ಲ, ಬಟ್ ಸೂತ್ರದಲ್ಲಿ ಇದು ಹೇಳ್ತಾರೆ. ದೈವಜ್ಞ ವಲ್ಲಭದಲ್ಲಿ ಪ್ರಕೀರ್ಣಾಧ್ಯಾಯ ಮಿಸ್ಲೇನಿಯಸ್ ಮ್ಯಾಟರ್ಸಲ್ಲಿ ಈ ಸೂತ್ರ ಬರುತ್ತೆ. ಪ್ರಶ್ನೆ ಕೇಳುವ ಸಮಯದಲ್ಲಿ ಲಗ್ನವನ್ನು ಯಾವ ಗ್ರಹ ನೋಡ್ತಾ ಇರ್ತದೋ ಆ ಗ್ರಹ ಸಂಬಂಧಪಟ್ಟ ರುಚಿಯನ್ನು ನಾವು ಹೇಳಬೇಕು. ಅದು ಶುಭಗ್ರಹಗಳಿಗೆ ಸಂಬಂಧಪಟ್ಟ ಮನೆಯಲ್ಲಿದ್ದರೆ ತುಂಬ ರುಚಿಯಾಗಿದೆ, ಪಾಪಗ್ರಹಗಳಿಗೆ ಸಂಬಂಧಪಟ್ಟ ಮನೆ ಇದ್ದರೆ ಅಷ್ಟು ರುಚಿ ಇಲ್ಲ. ವಕ್ರಿಯಾಗಿದ್ದರೆ ಮೊದಲನೇ ಬಾರಿ ತಿಂದಿಲ್ಲ ಅಂತ ಅರ್ಥ. ಮೂರನೇ ಮನೆ ಬಲಿಷ್ಠವಾಗಿದ್ದರೆ ಸಾಲಿಡ್ ಫುಡ್ಡು, ನಾಲ್ಕನೇ ಮನೆ ಬಲಿಷ್ಠವಾಗಿದ್ದರೆ ಲಿಕ್ವಿಡ್ ಫುಡ್ ತಗೊಳ್ತಾನೆ. ಹೀಗೆ ನಾವು ಹೇಳ್ಬೋದು. ಮತ್ತೊಂದು ಸೂತ್ರ. ಸೊ ಆಹಾರ ಭೋಜನ ವಿಷಯಗಳಲ್ಲಿ ಕೆಲವೊಂದು ಹೇಳ್ತಾರೆ. ಸೊ ಯಾವುದು ಚೆನ್ನಾಗಿತ್ತು, ಅವನು ಎಲ್ಲಿ ಊಟ ಮಾಡಿ, ಯಾರು ಊಟ ಮಾಡಿದ್ದಾನೆ, ಏನು ಊಟ ಮಾಡಿದ್ದಾನೆ, ಅವನು ಏನು ತಿಂದಿದ್ದಾನೆ, ಯಾವ ಥರ ಪಾತ್ರೆಗಳನ್ನು ಬಳಸಿದ್ದಾರೆ, ಪಾನೀಯ ತೊಗೊಂಡಿದ್ದಾನೋ ಸಾಲಿಡ್ ಫುಡ್ಡು, ಅವನು ಊಟ ಮಾಡೋ ಕಾಲಕ್ಕೆ ಅವನ ಮನಸ್ಸು ಹೇಗಿದೆ, ಅದನ್ನು ಹೇಗೆ ತಯಾರಿಸಲ್ಪಟ್ಟಿದ್ದಾರೆ, ಅವನು ಊಟ ಮಾಡೋ ಸಮಯದಲ್ಲಿ ಯಾರ ಜೊತೆಗಿದ್ದಾನೆ, ಅವನ ಮನೋಭಾವ ಹೇಗಿತ್ತು, ಸಂತೋಷ ಆಯಿತೋ ಇಲ್ವೋ, ಇದನ್ನು ಕೂಡ ಆ ಸಮಯದಲ್ಲಿ ಆ ಪ್ರಶ್ನಚಕ್ರದಲ್ಲಿರುವಂಥ ಗ್ರಹಗಳ ಮೇಲೆ ಹೇಳ್ತೇವೆ. ಸೊ ಪ್ರಶ್ನಚಕ್ರದಲ್ಲಿ ಎಸ್ಪೆಷಲಿ ಊಟದ ಬಗ್ಗೆ ವರ್ಣನೆ ಮಾಡಬೇಕು ಅಂತಂದಾಗ ಪ್ರಶ್ನೆ ಲಗ್ನ ಏನು ಸೂಚನೆ ಮಾಡ್ತೇವೆ ಅಂತಂದರೆ ಊಟ ಮಾಡುವ ವ್ಯಕ್ತಿಯನ್ನು ಸೂಚನೆ ಮಾಡ್ತದೆ. ಅವನು ಯಾಕೆಂದರೆ ಹಿಂದಿನ ಕಾಲ, ಈಗ ಪರವಾಗಿಲ್ಲ, ಹಿಂದಿನ ಕಾಲದಲ್ಲಿ ಊಟ ಮಾಡಲಿಕ್ಕೆ ಕೂಡ ಸ್ಟ್ಯಾಮಿನಾ ಬೇಕು, ಅವನಿಗೆ ಯೋಗ ಇರಬೇಕು. ಎಲ್ಲರೂ ಎಲ್ಲ ಪದಾರ್ಥಗಳನ್ನು ತಿನ್ನಲಿಕ್ಕೆ ಬರೋದಿಲ್ಲ, ಅವನಿಗೆ ಅರಗಿಸಿಕೊಳ್ಳಲಿಕ್ಕೆ ಬೇಕಾದ ಶಕ್ತಿ ಬೇಕು. ಲಗ್ನ ಬಲಿಷ್ಠವಾಗಿದ್ದರೆ ಆ ವ್ಯಕ್ತಿ ಯಾರು ತಿಂತಿದ್ದಾನೆ ಅವನು ತುಂಬ ಬಲಿಷ್ಠವಾಗಿದ್ದಾನೆ, ತಿನ್ನಲಿಕ್ಕೆ ಎಲಿಜಿಬಲ್ ಇದ್ದಾನೆ. ಬಲಹೀನವಾಗಿದ್ದರೆ ಲಗ್ನ ಅವನಿಗೆ ಸರಿಯಾಗಿ ಊಟ ಮಾಡಿಲ್ಲ ಅಂತ ಅರ್ಥ. ಎರಡನೇ ಮನೆ ಏನು ಸೂಚನೆ ಮಾಡ್ತದೆ, ಪಾತ್ರೆಗಳನ್ನು ಸೂಚನೆ ಮಾಡ್ತದೆ. ಎಷ್ಟು ಡಿಶಸ್, ಎಷ್ಟು ಪದಾರ್ಥಗಳನ್ನು ತಿಂತಾನೆ, ಎಷ್ಟು ಪಾತ್ರೆಗಳಿತ್ತು, ಯಾವ ಪಾತ್ರೆಗಳನ್ನು ಅವರು ಬಳಸಿದ್ದಾರೆ, ಇದೆಲ್ಲ ಕೂಡ ಎರಡನೇ ಮನೆ ಸೂಚನೆ ಮಾಡ್ತದೆ. ಮೂರನೇ ಮನೆ ಸಾಲಿಡ್ ಫುಡ್ಡು, ನಾಲ್ಕನೇ ಮನೆ ಲಿಕ್ವಿಡ್ ಫುಡ್. ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಮೂರನೇ ನಾಲ್ಕನೇ ಮನೆಯನ್ನ ಡಿಫ್ರೆನ್ಸ್ ನೋಡಿದರೆ ಯಾವುದು ಬಲವಾಗಿರ್ತೀಯೋ ಅದು ಜಾಸ್ತಿ ತಿಂದಿರ್ತಾನೆ ಅಂತ ಅರ್ಥ. ಐದನೇ ಮನೆ ಊಟ ಮಾಡ್ತಾನಲ್ಲ ಅವನ ಮನೋಭಾವ, ಅವನ ಮನಸ್ಸು ಹೇಗಿರ್ತದೆ, ಇದು ಕೂಡ ತುಂಬ ಮುಖ್ಯ. ತಿನ್ನೋ ಸಮಯದಲ್ಲಿ ಏನು ಆಲೋಚನೆ ಮಾಡ್ತಾ ತಿಂತಾನೆ, ಅವನಿಗೆ ಅದು ಊಟ ಮಾಡೋದು ಕೂಡ ಒಂದು ಕಲೆ ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ. ಆರನೇ ಮನೆ ಪಾಕ ವಿಧಾನ, ತಯಾರಿಸಿದಂಥ ಪದಾರ್ಥಗಳನ್ನು ಸೂಚನೆ ಮಾಡ್ತದೆ. ಹೇಗೆ ಮಾಡಿದ್ದಾರೆ, ಶುಚಿಯಾಗಿ ಮಾಡಿದ್ದಾನಂತಂದರೆ ಆರನೇ ಮನೆಗೆ ಶುಭಗ್ರಹಗಳಿದ್ದು ಶುಭಗ್ರಹಗಳ ಸಂಬಂಧ ಬಂದರೆ ಶುಚಿಯಾಗಿ ಮಾಡಿದ್ದಾರೆ. ಆರನೇ ಮನೆಗೆ ಎಸ್ಪೆಷಲಿ ರಾಹುಗ್ರಹ ಇದ್ದರೆ, ಪಾಪಗ್ರಹಗಳ ಸಂಬಂಧ ಬಂದರೆ ಅದು ಅಶುಚಿಯಿಂದ ಮಾಡಿದ್ದು. ನಾವು ಹೇಳ್ತೀವಲ್ಲ, ಅದೇಂತೀವಿ, ಆರ್ಟಿಫಿಷಿಯಲ್ ಮೇಡ್ ಆಗಲಿ, ಅಡಲ್ಟ್ರೇಟೆಡ್, ಕಲ್ತಿ. ಸೊ ಈ ರೀತಿ ಮಾಡಿರ್ಬೋದು, ಅಷ್ಟು ಶುಚಿಯಾದಂಥ ಪದಾರ್ಥಗಳಲ್ಲ ಅಂತ ಹೇಳ್ಬೋದು. ಏಳನೇ ಮನೆ ಕೂಡ ಪಾನೀಯಗಳನ್ನ ಸೂಚಿಸಿ ಮಾಡ್ತದೆ. ಎಂಟನೇ ಮನೆ ಊಟದ ಸ್ಥಿತಿ, ಆ ಊಟಕ್ಕೆ ಸಂಬಂಧಪಟ್ಟ ಪದಾರ್ಥಗಳನ್ನ ಬಡಿಸಿದಂಥ ಅವನ ಎನ್ವೈರ್ಮೆಂಟ್ ಹೇಗಿದೆ ಅಂತ ಸೂಚನೆ ಮಾಡ್ತದೆ. ಒಂಬತ್ತನೇ ಮನೆ ಅವನ ಜೊತೆಗಿದ್ದು ಊಟ ಮಾಡಿದವರಂಥ ಸಂಖ್ಯೆ ಹೇಳ್ತದೆ, ಎಷ್ಟು ಜನ ಜೊತೆಗೆ ಊಟ ಮಾಡಿದ್ದಾನೆ, ಊಟ ಮಾಡಿದ ಮೇಲೆ ತೃಪ್ತಿಯಾಗಿದೆಯೋ ಅತೃಪ್ತಿಯಾಗಿದೆಯೋ. ಹತ್ತನೇ ಮನೆ
ಆ ಪ್ರಶ್ನೆ ಚಕ್ರದ ಸಮಯದಲ್ಲಿ ನಾವು ಊಟ ಮಾಡಿ ಬಂದೀವಿ, ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆ ಸಮಯದಲ್ಲಿ 10ನೇ ಮನೆ ಚೆನ್ನಾಗಿ ಶುಭಗ್ರಹಗಳ ಸಂಬಂಧ ಬಂದರೆ ಅವನಿಗೆ ತೃಪ್ತಿ ಆಯಿತು ಅಂತ ಅರ್ಥ. 10ನೇ ಮನೆಗೆ ಪಾಪಗ್ರಹಗಳ ಸಂಬಂಧ ಬಂದರೆ ತೃಪ್ತಿ ಆಗಿಲ್ಲ ಅಂತ ಅರ್ಥ. 11ನೇ ಮನೆ ಊಟದ ಸಂದರ್ಭದಲ್ಲಿ ನಡೆದಂಥ ಮಾತುಕತೆ, ಊಟ ಮಾಡ್ತಾ ಇರೋ ಕಾಲಕ್ಕೆ ಮಾತುಕತೆ ಆಡ್ಕೊತಾ ಇರ್ತಾರಲ್ಲ, ಅದನ್ನು ಕೂಡ ಹಿಂದಿನ ಕಾಲ ವರ್ಣನೆ ಮಾಡ್ತಿದ್ರು. ಯಾಕೆಂದರೆ ಊಟ ಮಾಡೋ ಸಮಯದಲ್ಲಿ ಯಾವುದು ನೆನೆಸ್ತಾನೋ ಅದು ದೃಢವಾಗಿ ಅವನ ಮನಸ್ಸಲ್ಲಿ ಸೇರಿಕೊಳ್ಳುತ್ತೆ. ಅದಕ್ಕೆ ಭೋಜನ ಕಾಲೇ ಹರಿನಾಮ ಸ್ಮರಣ ಅಂತಂತಾರೆ. ಹಿಂದಿನ ಕಾಲದಲ್ಲಿ ಊಟ ಮಾಡೋ ಕಾಲಕ್ಕೆ ಭಗವಂತನ ಸ್ಮರಣೆ ಮಾಡಬೇಕು. ತಿನ್ನುವಂಥ ಪದಾರ್ಥ ಹಾಗೆ ಜೀರ್ಣ ಆಗ್ತದೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಂ ಪ್ರಾಣಾಪಾನ ಪ್ರಾಣ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. ನಾವು ಪ್ರಶಾಂತವಾಗಿ ಭಗವಂತನ ನೆನೆಸಿಕೊಂಡು ಊಟ ಮಾಡ್ತಾ ಇರೋ ಕಾಲಕ್ಕೆ ನಮ್ಮ ಪದಾರ್ಥಗಳೆಲ್ಲ ಜೀರ್ಣ ಆಗಿ ಯಾವ ಕೋಶಕ್ಕೆ ಎಷ್ಟೆಷ್ಟು ಹೋಗಬೇಕೋ ಅಷ್ಟು ಹೋಗ್ತದೆ ಅಂತ ಹಿಂದಿನವರ ದೃಢವಾದಂಥ ನಂಬಿಕೆ. 12ನೇ ಮನೆ ಊಟದ ನಂತರ ವಿಶ್ರಾಂತಿ ಪಡೆದ್ನಾ ಇಲ್ವಾ, ಗಾಢವಾದಂಥ ನಿದ್ದೆ ಮಾಡಿದ್ನಾ ಇಲ್ವಾ, ಅವನ ಡಿಸಿಪ್ಲೈನ್. ಸೊ ಊಟ ಮಾಡಿದ ನಂತರ ವಿಶ್ರಾಂತಿ ಪಡಿಬೇಕು. ಪಾಪಗ್ರಹಗಳೇನಾದರೂ ಇದ್ದರೆ ವಿಶ್ರಾಂತಿ ಇಲ್ಲ, ಮತ್ತೆ ಚಟುವಟಿಕೆ ಶುರುವಾಗ್ತದೆ. ಅದೇ ಊಟ ಆದ ಮೇಲೆ ಶುಭಗ್ರಹಗಳೇನಾದರೂ ಇತ್ತಂದ್ಕೊಳ್ಳಿ 12ನೇ ಮನೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದಿರ್ತಾನೆ, ಅಥವಾ ಭೋಜನ ಅನಂತರ ತಗೊಳ್ಬೇಕಾದಂಥ ಡಿಸಿಪ್ಲೈನ್ ಇರ್ತಾನೆ. ಊಟ ಆದ ಮೇಲೆ ವಜ್ರಾಸನ ಕೂಡಬೇಕು, ಸ್ವಲ್ಪ ಒಂದು 10-15 ಹೆಜ್ಜೆ ಹಾಕಬೇಕು, ತುಂಬ ಸ್ಪೀಡಾಗಿ ಹೋಗಬಾರ್ದು, ಪ್ರಶಾಂತವಾಗಿರಬೇಕು, ಹೆಚ್ಚು ನಿದ್ದೆ ಮಾಡಬಾರ್ದು. ನ್ಯಾಪ್ ಅಂತಾರೆ, ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು, ಜಾಸ್ತಿ ಕೂಡ ನಿದ್ದೆ ಮಾಡೋಂಗಿಲ್ಲ. ತುಂಬ ಹೊತ್ತು ನಿದ್ದೆ ಮಾಡಿದ್ರೆ ಶರೀರ ನಿಶ್ಚೇಷ್ಟ ಆಗಿಬಿಡ್ತದೆ, ಲೇಜಿ ಆಗಿಬಿಡ್ತದೆ, ಭಾರ ಆಗಿಬಿಡ್ತದೆ. ಸೊ ಊಟ ಆದ ಮೇಲೆ ಅವನ ಡಿಸಿಪ್ಲಿನ್ ಹೇಗಿತ್ತು ಎಂಬುದು 12ನೇ ಮನೆ ನೋಡ್ತಾರೆ. ಇದು ವೈದ್ಯರು ನಾಡಿ ನೋಡುವಂಥವರು ತುಂಬ ಇದನ್ನು ನೋಡ್ತಿದ್ರು. ಇವನು ಯಾವಾಗ ಏನು ಪದಾರ್ಥವನ್ನು ತಿಂದ, ಅದಕ್ಕೆ ಹೇಳ್ತಾರೆ ನಾಡಿಯನ್ನು ನೋಡಿ ಹಿಂದೆ ಏನು ಪದಾರ್ಥವನ್ನು ತಿಂದರೂ ಕೂಡ ಹೇಳ್ಬಿಡ್ತಿದ್ರು ಹಿಂದಿನವರು. ನಮಗೆ ಹೊತ್ತು ಗೊತ್ತಿಲ್ಲ, ಆದರೆ ಅವರು ಹೇಳೋದು ಈ ಥರ, ಈ ಶಾಸ್ತ್ರವನ್ನು ಕಲಿತು ಈ ರೀತಿ ಅವ್ರು ಹೇಳ್ತಿದ್ರು. ಸೊ ಹಾಗಾಗಿ ಇದು ಸೂತ್ರಗಳು. ಸೊ ಜನರಲ್ಲ ನೋಡಬೇಕಾದ್ರೆ ಲಗ್ನದ ಮಹತ್ವ, ಪ್ರಶ್ನೆ ಉದಿಸಿದ ಕ್ಷಣವೇ ಲಗ್ನದ ಪ್ರಬಂಧದ ಮೂಲ ಅಂತ ಹೇಳ್ತಾರೆ. ಲಗ್ನದ ಗುಣ ಶಕ್ತಿಗೆ ಅನುಗುಣವಾದಂಥ ಫಲ ತೀವ್ರತೆ ನಿರ್ಧರಿಸಬೇಕು. ಲಗ್ನಕ್ಕೆ ಶುಭಗ್ರಹಗಳ ಸಂಬಂಧ ಇದ್ದರೆ ಪ್ರಶ್ನೆ ಸುಲಭವಾಗಿ ಪರಿಹಾರ ಆಗ್ತದೆ. ಪಾಪಗ್ರಹಗಳ ಸಂಬಂಧ ಇದ್ದರೆ ವಿಳಂಬ ಅಥವಾ ಸಂಕಷ್ಟ. 4ನೇ ಮನೆಯಲ್ಲಿ ಶುಭ ಪಾಪ ಸಂಬಂಧ ಬಂದರೆ 4ನೇ ಮನೆಯಲ್ಲಿ ಶುಭಗ್ರಹಗಳಿರುವಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಮನಃಶಾಂತಿ, ಕುಟುಂಬ ಸೌಹಾರ್ದ, ಸ್ವಸ್ಥ, ಗೃಹ ವೈಭವ ತರ್ತದೆ. ಪಾಪಗ್ರಹಗಳ ಸಂಬಂಧ ಇದ್ದರೆ ಜಗಳ, ಮನ ಬಿಟ್ಟು ಹೋಗುವಂಥ ಪರಿಸ್ಥಿತಿ, ಆತ್ಮಶಾಂತಿ ಕೊರತೆ ಆಗ್ತದೆ. ಇನ್ನು 7ನೇ ಮನೆಗೆ ಏನಾದರೂ ಶುಭಗ್ರಹಗಳ ಸಂಬಂಧ ಬಂದರೆ ಇದು ಹಣದ ವ್ಯವಹಾರ ಆಗ್ಬೋದು, ಗುರುವಿನ ಅಥವಾ ಹಿರಿಯರ ಸಹಕಾರ, ವ್ಯಾಪಾರದ ನಿರ್ಧಾರಗಳು, ಇವನ್ನೆಲ್ಲ ಕೂಡ 7ನೇ ಮನೆ ಸೂಚನೆ ಮಾಡ್ತದೆ. ಶುಭಗ್ರಹಗಳಿದ್ರೆ ಅನುಕೂಲ, ಪಾಪಗ್ರಹಗಳ ಸಂಬಂಧ ಇದ್ದರೆ ಪ್ರತಿಕೂಲ. 8ನೇ ಮನೆ ಬಂದು ಗುಪ್ತ ವಿಚಾರಗಳು, ಸೀಕ್ರೆಟ್ಸ್, ರಹಸ್ಯ ಬದಲಾವಣೆ, ಭಯ, ಅನುಮಾನ, ಸೂಕ್ಷ್ಮತೆ ಇವೆಲ್ಲ ಸೂಚನೆ ಮಾಡ್ತದೆ. ಹಠಾತ್ತಾಗಿ ಸಂಭವಿಸುವಂಥ ಘಟನೆಗಳು. ಶುಭಗ್ರಹಗಳ ಸಂಬಂಧ ಇದ್ದರೆ ಸ್ವಲ್ಪ ಭಯದಿಂದ ಹೊರಗೆ ಬರ್ತೇವೆ. ಪಾಪಗ್ರಹಗಳ ಸಂಬಂಧ ಬಂದರೆ ತೀವ್ರವಾದ ತೊಂದರೆ ಆಗ್ತದೆ. ಸೊ ಇದು ಸಾಮಾನ್ಯವಾಗಿ ಪ್ರಶ್ನೆಯಲ್ಲಿ ನಾವು ನೋಡುವಂಥ ವಿಚಾರ. ಸೊ ಪಾಪಗ್ರಹ ಅಂತಂದರೆ ಎಂದೂ ಕೆಟ್ಟದ್ದು ಅಂತ ಅಂದುಕೊಳ್ಬಾರ್ದು. ಜಾತಕದಲ್ಲಿ ಒಂದ್ಸಲ ಏನಾಗುತ್ತೆ, ಕುಜ ಕೆಲಸ ಕೈಗಾರಿಕೆಯ ಶಕ್ತಿಯನ್ನು ಸೂಚನೆ ಮಾಡ್ತಾನೆ, ಶನಿ ಬಂದು ಪೇಷನ್ಸನ್ನು ಸೂಚನೆ ಮಾಡ್ತಾನೆ, ರಾಹು ಬಂದು ಬೆಳವಣಿಗೆ, ಅಪ್ರತೀಕ್ಷಿತವಾದಂಥ ಪರಿಹಾರ ಸೂಚನೆ ಮಾಡ್ತದೆ, ಕೇತು ವಿಯೋಗದ ಮೂಲಕ ಶಾಂತಿ, ಜ್ಞಾನ, ಅವುಗಳೆಲ್ಲ ಕೂಡ ಪ್ರಶ್ನೆಯ ಸ್ವರೂಪದ ಅನುಗುಣವನ್ನು ಸೂಚನೆ ಮಾಡ್ತದೆ. ಹಾಗಾಗಿ ಎಲ್ಲ ಸಮಯದಲ್ಲಿ ಪಾಪಗ್ರಹಗಳು ಕೆಟ್ಟದ್ದು ಅಂತ ಅಂದುಕೊಳ್ಳೇಬಾರ್ದು. ಪ್ರವಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದಾಗ 3ನೇ ಮನೆ ಶಾರ್ಟ್ ಜರ್ನೀಸು, 7ನೇ ಮನೆ ಬಂದು ಲಾಂಗ್ ಟ್ರಾವೆಲು, 9ನೇ ಮನೆ ಪಿಲಿಗ್ರಿಮೇಜು ಅಥವಾ ಲಾಂಗ್ ಟ್ರಾವೆಲ್ ಅಂತ ಹೇಳ್ತಾರೆ, 12ನೇ ಮನೆ ಬಂದು ಫಾರಿನ್ ಟ್ರಾವೆಲ್ ಅಂತ ಹೇಳ್ತಾರೆ. ಸೊ ಮಹಿಳೆಯರ ವಿಷಯದಲ್ಲಿ ನೋಡಿದಾಗ 4ನೇ ಮನೆ ಮನೋಭಾವ, 7ನೇ ಮನೆ ಸಂಬಂಧ, 8ನೇ ಮನೆ ಅಂತಕ ಅಥವಾ ಭಯ, 12ನೇ ಮನೆ ಗುಪ್ತ ನಡೆ, ಇವುಗಳನ್ನು ನೋಡ್ತಾರೆ. ಆಹಾರ ಭೋಜನ ಪ್ರಶ್ನೆಗಳಲ್ಲಿ ಬಂದಾಗ 3 ಮತ್ತು 4ನೇ ಮನೆ ನೋಡ್ತೇವೆ. 3ನೇ ಮನೆ ಸಾಲಿಡ್ ಫುಡ್ಡು, 4ನೇ ಮನೆ ಬಂದು ಲಿಕ್ವಿಡ್ ಐಟಮ್ಸ್ ತೊಗೊಳ್ತೇವೆ. 5ನೇ ಮನೆ ಆ ಕ್ಷಣದಲ್ಲಿ ಆ ವ್ಯಕ್ತಿ ಯಾವ ಮನೋಭಾವದಿಂದ ಊಟ ಮಾಡ್ತಾ ಇದ್ದಾನೆ ಅಂತಂಬೋದು ಕೂಡ ಸೂಚನೆ ಮಾಡ್ತದೆ.
ಇನ್ನು ಸೆಪರೇಷನ್, ವಿಯೋಗಕ್ಕೆ ಸಂಬಂಧಪಟ್ಟ ಸೂಚಕಗಳು ನಾವು ನೋಡಿದ್ರೆ ಶನಿ, ಕೇತು, ಅಷ್ಟಮ ಸ್ಥಾನ ಜಾಸ್ತಿ ಸೂಚನೆ ಮಾಡ್ತದೆ. ಇವುಗಳಿಗೇನಾದರೂ ಪಾಪಗ್ರಹಗಳ ಸಂಬಂಧ ಬಂದರೆ ವಿಯೋಗ ಸೂಚನೆ ಮಾಡ್ತದೆ. ಶುಭಗ್ರಹಗಳ ಸಂಬಂಧ ಬಂದರೆ ತಾತ್ಕಾಲಿಕವಾದಂಥ ವಿಯೋಗ ಅಥವಾ ಆ ಭಯ, ಅದಕ್ಕೆ ಸಂಬಂಧಪಟ್ಟ ಮಾನಸಿಕ ವೇದನೆಯನ್ನು ಸೂಚನೆ ಮಾಡ್ತದೆ. ಸೊ ಹಾಗಾಗಿ ಇವುಗಳು ಸಾಮಾನ್ಯವಾಗಿ ನಾವು ನೋಡ್ತೇವೆ. ಸೊ ಇಲ್ಲಿಗೆ ನಮಗೆ ಈ ಪ್ರಕೀರ್ಣಾಧ್ಯಾಯ ಮಿಸ್ಲೇನಿಯಸ್ ಮ್ಯಾಟರ್ಸ್ ಆಯಿತು. ಇನ್ನು ಬರುವಂಥ ವಾರ ಇನ್ನೇನಾದರೂ ಚಿಕ್ಕ ಚಿಕ್ಕ ಪ್ರಶ್ನೆಯಲ್ಲಿ ನಮಗೆ ದೈನಂದಿನ ಜೀವನದಲ್ಲಿ ಉಪಯೋಗ ಆಗುವಂಥದ್ದು ಏನಾದರೂ ಇದ್ದರೆ ಅದನ್ನು ಸಹ ನಾವು ನೋಡೋಣ. ಸೊ ಇದು ಇವತ್ತಿನ ಪಾಠ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆಗಳೇನಾದರೂ ಹಂಚಿಕೊಳ್ಳುವಂಥದ್ದಿದ್ದರೆ ನೀವು ಹಂಚಿಕೊಳ್ಬೋದು. ಶ್ರೀಕೃಷ್ಣ ಅರ್ಪಣಮಸ್ತು.